ನಾವು ನಮ್ಮ ವೈಷ್ಣವ ಪರಂಪರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಈ ಹಿಂದೆ ಸುಧೀಂದ್ರ ತೀರ್ಥರ ಬಗ್ಗೆ ಸ್ವಲ್ಪ ನೋಡಿದ್ದೇವೆ. ಸುಧೀಂದ್ರ ತೀರ್ಥರು ಆ ಕಾಲದ ಶಕಪುರುಷರು ಅಂತ ಪ್ರಸಿದ್ಧಿಯಾಗಿರತಕ್ಕಂಥವರು, ಚತುಷ್ಷಷ್ಟಿ ಕಲಾ ವಿದ್ಯೆಯನ್ನು ತಿಳಿದಿರತಕ್ಕಂಥವರು, ಮಧ್ವ ಸಿದ್ಧಾಂತದಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಅದನ್ನು ಬಹಳಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ಮುಟ್ಟಿಸುವ ಕಾರ್ಯವನ್ನು ವಿಶೇಷವಾಗಿ ಮಾಡಿದರು ಅಂತ ನಾವು ಸುಧೀಂದ್ರ ತೀರ್ಥರ ಬಗ್ಗೆ ನಾವು ಕೇಳಿದ್ದೇವೆ. ಸುಧೀಂದ್ರ ತೀರ್ಥರ ನಂತರ ಬಂದಿರತಕ್ಕಂತಹ ಯತಿಗಳು ಅಂತಂದರೆ ಶ್ರೀ ರಾಘವೇಂದ್ರ ತೀರ್ಥರು. ಇವತ್ತೇನು ನಾವು ಆರಾಧನೆ ಮಾಡ್ತಾ ಇದ್ದೇವೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂಥೇಳಿ, ಈ ರಾಘವೇಂದ್ರ ತೀರ್ಥರು ಬಂದಿರತಕ್ಕಂಥದ್ದು ಸುಧೀಂದ್ರ ತೀರ್ಥರ ನಂತರ. ರಾಘವೇಂದ್ರ ತೀರ್ಥರು ಒಂದು ಪೂರ್ವಾಶ್ರಮದಲ್ಲಿ ಇವರು ವೆಂಕಟನಾಥ ಅಂತ ಹೆಸರು. ಇವರ ಪರಂಪರೆ ಬಹಳ ಶ್ರೇಷ್ಠವಾದ ಪರಂಪರೆಯೇ. ಹಿಂದೆ ಇವರ ತಂದೆ ತಿಮ್ಮಣ್ಣ ಭಟ್ಟರು, ಅವರ ತಂದೆ ಕೃಷ್ಣಭಟ್ಟರು ಪಂಡಿತರು ಹೌದು, ವೇದಾಂತ ವಿಷಯಗಳನ್ನು ತಿಳ್ಕೊಂಡಿದ್ದಾರಂತೆ. ಜೊತೆಗೆ ವೀಣಾವಾದಕರು, ಗಾಂಧರ್ವ ವಿದ್ಯೆ ಅಂತ ಹೇಳ್ತೀವಿ, ಅದರಲ್ಲಿ ವಿಶೇಷ ಪರಿಣಿತಿಯನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥವರು ಕೃಷ್ಣಭಟ್ಟರು. ಅವರು ಆ ಕಾಲದಲ್ಲಿ ವಿಜಯನಗರದ ಆಸ್ಥಾನ ವಿದ್ವಾಂಸರಾಗಿದ್ದರಂತೆ. ಇವರ ವೀಣೆಯ ಒಂದು ವೈಶಿಷ್ಟ್ಯತೆ, ಆ ನುಡಿಸುವ ಕಲೆ ಏನಿದೆ ಅದನ್ನು ಕೇಳಬೇಕು ಅಂತೇಳಿ ಆ ಕಾಲದ ವಿಜಯನಗರದ ಅರಸರು ಇವರನ್ನು ಆಸ್ಥಾನ ಪಂಡಿತರನ್ನಾಗಿ ಮಾಡಿಕೊಂಡಿದ್ದರು ಅಂತ ಪ್ರಸಿದ್ಧಿ ಇದೆ. ಅಂತಹ ಮಹಾ ವೀಣಾವಾದಕರು ಮತ್ತು ಜೊತೆಗೆ ವಿದ್ವಾಂಸರು ಹೌದು. ಅಂತಹ ಒಂದು ಪರಂಪರೆ ಜೊತೆಗೆ ಅವರ ಪರಂಪರೆ ಅಂದರೆ ಏನು ನಾವು ವೆಂಕಟನಾಥರು ಅಂತ ಏನು ನೋಡ್ತಿದ್ದೀವಿ, ಹೇಳ್ತಾ ಇದ್ದೀವಿ ಇವಾಗ ರಾಘವೇಂದ್ರ ತೀರ್ಥರು ಅಂತ, ಇವರ ಹಿಂದಿನ ಪರಂಪರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ರಾಜಾಶ್ರಯ ಪಡೆದಿರ್ತಕ್ಕಂಥವರೇ ಅಂತ. ಹಿಂದೆ ನಾವು ನೋಡಿದ ಹಾಗೆ ಸಾಮಾನ್ಯ ಏನು ಈ ವಿಜಯನಗರ ಸಾಮ್ರಾಜ್ಯ ಅಂದರೆ ಕೃಷ್ಣಭಟ್ಟರು ಇರುವ ಕಾಲದ ನಂತರದ ಘಟನೆಗಳಲ್ಲಿ ಏನು 1565 ನಂತರ ವಿಜಯನಗರ ಅವಸಾನದ ಅಂಚಿಗೆ ಬಂತು. ಆ ಸಂದರ್ಭದಲ್ಲಿ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಅಂದರೆ ಈ ಚೇವಪ್ಪ ನಾಯಕ ಅಂತ ಹೆಸರು, ಅವನ ಹೆಸರು ಚೇವಪ್ಪ ನಾಯಕ ಅಂಥೇಳಿ ತಂಜಾವೂರು ಪ್ರಾಂತ ಅಂದರೆ ವಿಜಯನಗರ ರಾಜ್ಯದ ಪ್ರಾಂತಕ್ಕೆ ಸೇರಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಪ್ರಾಂತದ ದೊರೆ ಅಂದರೆ ಮಾಂಡಲಿಕನಾದ ಚೇವಪ್ಪ ನಾಯಕ ತಂಜಾವೂರು ನೋಡ್ಕೊಳ್ತಾ ಇದ್ದ. ಇಲ್ಲಿಂದ ಯಾವಾಗ ಅವಸಾನ ಆದ ನಂತರ ಇಲ್ಲಿ ಇವರೆಲ್ಲರೂ ಕೂಡ ಆ ಭಾಗಕ್ಕೆ ಹೋಗ್ತಾರೆ. ಹೀಗಾಗಿ ಆ ತಂಜಾವೂರಿನಲ್ಲಿ ಇವರ ಒಂದು ಕುಟುಂಬ, ಹಿಂದಿನ ಕುಟುಂಬ ಇತ್ತು. ಎಲ್ಲ ರಾಜಾಶ್ರಯ ಪಡೆದಿರತಕ್ಕಂತಹ ಅವರೇ. ಜೊತೆಗೆ ಈ ಕದಂಬರು ಅಂತೇನಿದ್ದಾರೆ, ಚಾಲುಕ್ಯರು ಮೊದಲಾದವರ ಒಂದು ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು ಅಂತ ನಾವು ಕೇಳ್ತಾ ಇದ್ದೇವೆ. ಅಂತಹ ಒಂದು ಶ್ರೇಷ್ಠವಾದ ಪರಂಪರೆ ಅವರದು. ಮತ್ತು ಕದಂಬ ಚಾಲುಕ್ಯ ಅರಸರ ಆಶ್ರಯ ಪಡೆದಿರತಕ್ಕಂತಹ ಒಂದು ಮನೆತನ, ಅವರ ರಾಜ್ಯದಲ್ಲಿ ಆಶ್ರಯ ಪಡೆದಿರತಕ್ಕಂತಹ 60 ಬ್ರಾಹ್ಮಣ ಅಧಿಕಾರಿಗಳಿದ್ದರಂತೆ. ರಾಜರ ಆಶ್ರಯದಲ್ಲಿ 60 ಬ್ರಾಹ್ಮಣ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ರಂತೆ ರಾಜರ ಹತ್ತಿರ. ಅಷ್ಟು 60 ಏನು ಅಧಿಕಾರಿಗಳಿದ್ದ ಬ್ರಾಹ್ಮಣ ಅಧಿಕಾರಿಗಳು, ಅದರಲ್ಲಿ ಇವರ ಮನೆತನವೂ ಒಂದು. ಇವರ ಮನೆತನಕ್ಕೆ ಬೀಗಮುದ್ರೆ ಮನೆತನ ಅಂತ ಹೆಸರಿತ್ತಂತೆ. ಗೌತಮ ಗೋತ್ರ ಇವರದು ಬೀಗಮುದ್ರೆ ಮನೆತನ ಅಂತ ಹೆಸರಿತ್ತಂತೆ. ಇಂತಹ ಶ್ರೇಷ್ಠ ಮನೆತನಕ್ಕೆ ಸೇರಿರ್ತಕ್ಕಂತಹ ಕುಟುಂಬ ಹಿಂದಿನವರದು. ಅದರ ನಂತರ ಇದೇ ಒಂದು ಪರಂಪರೆಯಲ್ಲಿ ಬಂದಿದ್ದಾರೆ ಕೃಷ್ಣಭಟ್ಟರ ಮಕ್ಕಳು ತಿಮ್ಮಣ್ಣ ಭಟ್ಟರಲ್ಲಿ 2 ಗಂಡು ಮಕ್ಕಳು. ಅವರಿಗೆ ಸಂತತಿ ಆಗಬೇಕು ಅಂತ ಶ್ರೀನಿವಾಸ ದೇವರಲ್ಲಿ ತಿರುಪತಿ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ವಿಶೇಷ ಸೇವೆಯನ್ನು ಮಾಡ್ತಾರೆ ಆ ದಂಪತಿಗಳು. ಹಾಗೂ ಸುಧೀಂದ್ರ ತೀರ್ಥರ ಆ ಕಾಲಘಟ್ಟದಲ್ಲಿ ಇರತಕ್ಕಂಥ ಯತಿಗಳು ಅವರ ಒಂದು ಅನುಗ್ರಹದಿಂದ ಹಾಗೂ ಶ್ರೀನಿವಾಸ ದೇವರ ಅನುಗ್ರಹದಿಂದ 2 ಗಂಡು ಮಕ್ಕಳಾಗ್ತಾರಂತೆ. ಅದರಲ್ಲಿ ಬಂದಿರತಕ್ಕಂತಹವರೇ ಈ ಏನು ಹುಟ್ಟಿದ ಮಗುವಿಗೆ ಶ್ರೀನಿವಾಸ ದೇವರ ಮೊದಲು ಹುಟ್ಟಿದ ಹುಡುಗನಿಗೆ ಗುರುರಾಜ ಅಂತ ಹೆಸರಿಡ್ತಾರಂತೆ. 2ನೇ ಸರ್ತಿ ಹುಟ್ಟಿದ ಮಗನಿಗೆ ವೆಂಕಟನಾಥ ಅಂತ ಹೆಸರಿಡ್ತಾರೆ. ಯಾಕಂದರೆ ಶ್ರೀನಿವಾಸ ದೇವರ ವಿಶೇಷ ಸೇವೆಯಿಂದ
ಜನಿಸಿದ ಮಗು ಅಂಥೇಳಿ ವೆಂಕಟನಾಥ ಅಂತ ಅವರಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಮುಂದೆ ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಇವತ್ತು ರಾಘವೇಂದ್ರ ತೀರ್ಥರ ಬಗ್ಗೆ ಅವರನ್ನು ಪರಿಚಯ ಕೊಡತಕ್ಕಂತಹ ಗ್ರಂಥಗಳು, ಕಥೆಗಳು ಬಹಳಷ್ಟಿವೆ. ತುಂಬ ಇದೆ. ರಾಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ವಿಷಯಗಳು ತುಂಬ ಇದೆ. ಅವ್ರ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ, ನಿಮಗೆ ಎಷ್ಟು ಬೇಕಾದರೂ ತಿಳ್ಕೊಳ್ಬೋದು. ವಿಶೇಷವಾದ ಕಥೆಗಳನ್ನು, ಅವರ ಜೀವನದ ಪ್ರಮುಖವಾದ ಅಂಶಗಳನ್ನು ಹೇಳತಕ್ಕಂತಹ ಅನೇಕ ಪುಸ್ತಕಗಳು ಇವತ್ತು ಲಭ್ಯವಿವೆ. ಕೆಲವೊಂದು ವಿಷಯ ಮಾತ್ರ ನಾನು ಹೇಳ್ತಾ ಇದ್ದೇನೆ. ವೆಂಕಟನಾಥನು ಕೊನೆಗೆ ಮುಂದೆ ಸ್ವಲ್ಪ ವೆಂಕಟನಾಥ ಸುಧೀಂದ್ರ ತೀರ್ಥರ ಬಳಿ ಅಧ್ಯಯನ ಮಾಡ್ತಾರೆ. ಅವರ ಮಠದಲ್ಲೇ ಇರ್ತಾರೆ. ಸುಧೀಂದ್ರ ತೀರ್ಥರ ಮಠದಲ್ಲೇ ಅವರ ತಂದೆಯವರು ಇದ್ದಿದ್ದರಿಂದ ಮಠಕ್ಕೆ ಬಂದು ಹೋಗಿ ಮಾಡ್ತಿರ್ತಾರಂತೆ. ಆ ವೆಂಕಟನಾಥನ ಒಂದು ತೇಜಸ್ಸು, ವರ್ಚಸ್ಸನ್ನು ನೋಡಿ ಅವರು ಸ್ವತಃ ಅವರೇ ತಮ್ಮ ಮಠದಲ್ಲಿ ಇಟ್ಟುಕೊಂಡು ಅವರು ಪಾಠವನ್ನು ಹೇಳಿದ್ದಾರೆ ಅಂತ ಕರೀತಿದ್ದಾರೆ. ಸುಧೀಂದ್ರ ತೀರ್ಥರ ಬಳಿ ಪಾಠವನ್ನು, ಅಧ್ಯಯನವನ್ನು ವಿಶೇಷವಾಗಿ ಕಲಿತಿದ್ದಾರೆ. ಸುಧೀಂದ್ರ ತೀರ್ಥರು ಅಂತಂದರೆ ಹಿಂದೆ ಏನು ಒಂದು ಪರಂಪರೆ ಏನಿದೆ, ಶ್ರೇಷ್ಠ ಒಂದು ಪರಂಪರೆ, ಸುಧೀಂದ್ರ ತೀರ್ಥರು ಪಾಠ ಹೇಳಿದ್ದಾರೆ. ಈ ಹಿಂದಿರತಕ್ಕಂತಹ ವಿಜೇಂದ್ರರು, ವ್ಯಾಸರಾಜರು, ಚಂದ್ರಿಕಾಚಾರ್ಯರ ಒಂದು ಮೊದಲಾದ ಶ್ರೇಷ್ಠ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥವರು. ಈಗ ಅವರಿಂದ ಅದೇ ಒಂದು ಅವರ ಗ್ರಂಥವನ್ನು ಅಧ್ಯಯನ ಮಾಡಿರ್ತಕ್ಕಂಥವರು, ಅವರಿಂದ ಪಾಠವನ್ನು ಕೇಳಿ ತಯಾರಾಗಿರ್ತಕ್ಕಂಥವರು. ಹೀಗೆ ಅಧ್ಯಯನ ಮಾಡಿದ ಒಂದು ವಿಶೇಷ ಯತಿಗಳು ಒಂದು ಸುಧೀಂದ್ರ ತೀರ್ಥರು. ತಾವು ಅವರಿಂದ ಪಡೆದಿರತಕ್ಕಂತಹ ವಿದ್ಯೆಯನ್ನು ವಿಶೇಷವಾಗಿ ಇವರಿಗೆ ಹೇಳಿಕೊಡ್ತಾ ಇದ್ದಾರೆ. ವ್ಯಾಕರಣ ಮಹಾಭಾಷ್ಯ, ಜಯದೇವ ಟೀಕಾ, ಭಾಟ್ಟ ಮೀಮಾಂಸಾ, ತಾತ್ಪರ್ಯ ಚಂದ್ರಿಕಾ, ಭಾಮತಿ, ಗೌರವ ಮೀಮಾಂಸಾ, ಇಂತಹ ಶ್ರೇಷ್ಠವಾದ ಗ್ರಂಥಗಳ ಪಾಠ ನಡೀತಾ ಇತ್ತಂತೆ. ಹಗಲು ರಾತ್ರಿ ವಿಶೇಷವಾದ ಅಧ್ಯಯನ ಮಾಡ್ತಾ ಇದ್ದರು. ಹೀಗೆ ಅವರ ಅಧ್ಯಯನದ ಕ್ರಮದ ಬಗ್ಗೆಯೇ ಅನೇಕ ಪುಸ್ತಕಗಳಿವೆ. ಹೀಗೆ ವೆಂಕಟನಾಥರು ವಿಶೇಷವಾದ ಅಧ್ಯಯನ ಮಾಡಿದರು. ಅದ್ಭುತವಾದ ಸಾಧನೆ ಮಾಡಿ ತಳಸ್ಪರ್ಶಿಯಾದ ಜ್ಞಾನವನ್ನು ಪಡೆದರು. ಆಶ್ರಮ ಆಗುವ ಮೊದಲೇ ಅನೇಕ ವಾದಿಗಳನ್ನು ಗೆದ್ದಿದ್ದಾರೆ ಎಂಬತಕ್ಕಂತಹ ವಿಷಯ ನಮಗೆ ಗಮನಕ್ಕೆ ಬರ್ತಾ ಇದೆ. ಅಂತಹ ಮಹಾಪಾಂಡಿತ್ಯ. ಆ ಕಾಲದಲ್ಲೇ ಮಹಾಭಾಷ್ಯಕಾರ ವೆಂಕಟಪ್ಪ ಅಂತ ಹೆಸರಿತ್ತಂಥವ್ರಿಗೆ, ಮಹಾಭಾಷ್ಯಕಾರರು ಅಂತೇಳಿ. ಆಶ್ರಮ ಆಗುವ ಮೊದಲೇ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ವಾದಿ ಪ್ರತಿವಾದಿಗಳನ್ನು ಜಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅನೇಕ ವಾದಿಗಳಿದ್ದರು, ಅನೇಕ ಪಂಡಿತರಿದ್ದರು. ವಾದಿಗಳು ಅಂತಲ್ಲ, ಅಂದರೆ ಹಿಂದಿರತಕ್ಕಂಥ ಏನೋ ಒಂದು ಶೈವ ಮತ ಆಗಿರ್ಬೋದು, ಅಥವಾ ಅದ್ವೈತ ಮತ ಆಗಿರ್ಬೋದು, ವಿಶಿಷ್ಟ ಅದ್ವೈತಗಳಾಗಿರ್ಬೋದು, ಅದರಲ್ಲೆಲ್ಲೂ ಕೂಡ ವಿಶೇಷ ಸಾಧನೆ ಮಾಡಿದ ಮಹಾ ವಿದ್ವಾಂಸರು ಅನೇಕ, ಅಂದರೆ ವಿದ್ವದ್ ವಲಯಕ್ಕೆ ಸಾಮ್ರಾಟರಂತಿರತಕ್ಕಂತಹ ಮಹಾ ಮೇಧಾವಿಗಳಿದ್ದರು. ಅವರ ಭಾಗದ ಅಧ್ಯಯನ ಅಷ್ಟರ ಮಟ್ಟಿಗೆ ಮಾಡಿದ್ದರು. ಅವರ ಬಳಿ ತಮ್ಮ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯವನ್ನು ರಾಯರು, ಅಂದರೆ ವೆಂಕಟನಾಥರು ಮಾಡಿದ್ದರು. ತಮ್ಮದ ಒಂದು ವಾದದ ವೈಖರಿ ಮತ್ತು ಅದರ ಒಂದು ನಿರೂಪಣೆ ಏನಿದೆ ಅದೆಲ್ಲವನ್ನು ಕೂಡ ವಿಶೇಷವಾಗಿ ಮಾಡಿ ಅವರ ಗಮನಕ್ಕೆ ತಂದು ಗೆಲ್ತಾ ಇದ್ರು. ಅಂದರೆ ತಮ್ಮ ಸಿದ್ಧಾಂತ ಸರಿ ಇದೆ ಅಂತ ಹೇಳ್ತಾ ಇದ್ರು. ಹೀಗೆ ಇರಲಿ, ಅದು ವಾದಿ ಪ್ರತಿವಾದಗಳನ್ನು ಜಯಿಸ್ತಕ್ಕಂಥ ಅವರ ನಡುವೆ ಇದು ನಿಮ್ಮಂಥವರ ಗಲಾಟೆ ಅಲ್ಲ. ಅದು ಒಬ್ಬ ಮೇಧಾವಿ, ಒಬ್ಬ ವಿದ್ವಾಂಸ, ಇನ್ನೊಬ್ಬ ವಿದ್ವಾಂಸನ ಜೊತೆಗೆ, ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತರ ಜೊತೆಗೆ ತತ್ವಗಳ ಚಿಂತನೆ ಮಾಡ್ತಕ್ಕಂಥದ್ದು. ಆ ತತ್ವಗಳ ಚಿಂತನೆಯಲ್ಲಿ ಯಾವುದು ಸರಿ ಇದೆ ಅದಕ್ಕೆ ಜಯ ಸಿಗ್ತಾ ಇತ್ತು. ಹೀಗೆ ಎಲ್ಲ ಕಡೆ ಆ ದ್ವೈತ ಸಿದ್ಧಾಂತ ಏನಿದೆ, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ವಿಶೇಷವಾಗಿ ಮಂಡನೆ ಮಾಡಿ ಮತ್ತು ತರ್ಕದಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿರತಕ್ಕಂಥವರು ಮಹಾಭಾಷ್ಯಕಾರರು ಅಂತ ಆ ಕಾಲದಲ್ಲಿ ಹೆಸರಿತ್ತು. ಅಂತಹ ಒಂದು ಪಾಂಡಿತ್ಯ ವೆಂಕಟನಾಥರದಾಗಿತ್ತು. ನಂತರ ಇವರು ಆ ಸುಧೀಂದ್ರ ತೀರ್ಥರ ಪೀಠಕ್ಕೆ ಅವರು ಬರ್ತಾರೆ. ಅವರಿಗೆ ರಾಘವೇಂದ್ರ ತೀರ್ಥರು ಅಂತ ಅವರಿಗೆ ನಾಮಕರಣ ಮಾಡ್ತಾರೆ. ರಘುನಾಥ ಭೂಪಾಲ, ಆ ಕಾಲದ ತಂಜಾವೂರಿನ ದೊರೆ, ತನ್ನ ರಾಜಾಶ್ರಯದಲ್ಲೇ ಈ ಒಂದು ಆಶ್ರಮದ ಒಂದು ವ್ಯವಸ್ಥೆ ನಡೀಬೇಕು ಅಂತ ಹೇಳಿದಾನಂತೆ. ಅವನ ರಾಜನ ಒಂದು ನೇತೃತ್ವದಲ್ಲಿ, ಅವನ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಅವರಿಗೆ ಆಶ್ರಮ ಆಯಿತು ಅಂತ ಇತಿಹಾಸದಲ್ಲಿ ಕಂಡು ಬರುತ್ತದೆ. ಇದಕ್ಕಿಂತ ಮೊದಲು ಏನು ತಿಮ್ಮಣ್ಣ ನಾಯಕರ ಒಂದು ವೃದ್ಧಾಪ್ಯದ ಸಮಯ, ಅವರ ಕೊನೆಯ ಸಂದರ್ಭದಲ್ಲಿ, ಅಂದರೆ ಇವರು ಜನಿಸುವ ಸಂದರ್ಭದಲ್ಲಿ ವಿಶೇಷವಾದ ದಾರಿದ್ರ್ಯ ಇತ್ತು ಅಂತ ಕಂಡು ಬರುತ್ತದೆ. ಎಲ್ಲ ಕಡೆ ವಿಶೇಷವಾಗಿ ಅವರ ಬಡತನ, ಕಿತ್ತು ತಿನ್ನತಕ್ಕಂತಹ ಬಡತನ ಇತ್ತು, ತುಂಬ ದಾರಿದ್ರ್ಯ ಇತ್ತು. ಯಸ್ಯಾನುಗ್ರಹ ವಿಚ್ಚಾಮಿ
ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳ್ತಾರಲ್ಲ, ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೋ ಮೊದಲು ಅವರ ಹಣವನ್ನು ನಾನು ತೆಗೆದುಕೊಳ್ತೇನೆ, ಅಂದರೆ ವೈರಾಗ್ಯದೆಡೆಗೆ ಅವರನ್ನು ಬರುವಂತೆ ಮಾಡ್ತೇನೆ ಅಂತ ಭಗವಂತನ ಮಾತು ಉಂಟಂತೆ. ಇರಲಿ, ಇವರು ಸ್ವತಃ ಬಡತನ ಬರಲಿ ಬರದೇ ಇರಲಿ, ವೈರಾಗ್ಯ ಎಂಬತಕ್ಕಂಥದ್ದು ವಿರಕ್ತಿ ಎಂಬತಕ್ಕಂಥದ್ದು ಅವರಿಗೆ ವಿಶೇಷವಾಗಿತ್ತು. ಯಾಕಂದರೆ ಇವರ ಅವತಾರ ಚತುಷ್ಟಯ ಅಂತ ನಾವು ಕರೀತಾ ಇದ್ದೇವೆ. ಎಲ್ಲ ಜನರ ಒಂದು ನಂಬಿಕೆ ಏನಿದೆ, ಅವರೇ ಏನು ವೆಂಕಟನಾಥ ಅಂತ ಬಂದಿದ್ದಾರೆ, ಅವರೇ ಹಿಂದೆ ಪ್ರಹ್ಲಾದರು ಅವರೇ, ಬಾರ್ಲೀಕರವರೇ, ವ್ಯಾಸರಾಜರವರೇ, ಈಗ ರಾಯರು ಆಗಿ ಬಂದಿರತಕ್ಕಂಥವರು ಅವರೇ, ಈ ವೆಂಕಟನಾಥನಾಗಿ ಏನು ಬಂದಿದ್ದಾರೆ ಅವರೇ. ಹೀಗೆ 4 ಅವತಾರ ಚತುಷ್ಟಯಗಳನ್ನು ಅವರ ಜೀವನದಲ್ಲಿ ಕಾಣಬಹುದಾಗಿದೆ. ಅಂಥ ಬಲವಾದ ನಂಬಿಕೆ ಮಾಧ್ವರಲ್ಲಿ ಇದೆ. ಹೀಗೆ ಪ್ರಹ್ಲಾದರು, ನಂತರ ಬಾರ್ಲೀಕರು, ವ್ಯಾಸರಾಜರು ಅವರೇ, ಈಗ ಬಂದಿರತಕ್ಕಂಥವರು ಅವರೇ. ಹೀಗೆ ಪರಂಪರೆಯಲ್ಲಿ ಬರ್ತಾನೇ ಇದ್ದಾರೆ. ಈಗ ಆ ವೆಂಕಟನಾಥರಾಗಿ ಬಂದು ಆಶ್ರಮ ಸ್ವೀಕಾರ ಮಾಡಿ ರಾಘವೇಂದ್ರ ತೀರ್ಥರು ಅಂತ ಆಗ್ತಾರೆ. ನಂತರ ಅವರ ಮಹಿಮೆಗಳು, ಪವಾಡಗಳು, ಅದ್ಭುತ ಮಹಿಮಾ ಶಕ್ತಿ ಏನಿದೆ ಎಲ್ಲ ಕಡೆ ನೀವು ಕೇಳಿ ತಿಳಿದಿದ್ದೀರಿ. ಹೀಗೆ ಅವೆಲ್ಲವೂ ಕೂಡ ಮಹಿಮೆ ಪವಾಡಗಳ ಜೊತೆಗೆ ವಿಶೇಷವಾದ ಒಂದು ಉಪಕಾರ ಅಂತಂದರೆ ಶಾಸ್ತ್ರ ವಲಯದಲ್ಲಿ ಮಹದುಪಕಾರವನ್ನು ಮಾಡಿದ್ದಾರೆ. ಅಂದರೆ ಸಾಮಾನ್ಯವಾಗಿ ವೇದದ ವಿಷಯ ತಿಳಿಸುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅಂದರೆ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ನಮ್ಮ ಒಂದು ಮಧ್ವ ಸಿದ್ಧಾಂತಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಏನಿದೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರು ಸಾಮಾನ್ಯ ವೇದದ ಬಗ್ಗೆ ಹೇಳುವ ಒಂದು ಕಾರ್ಯವನ್ನು ಅವರು ಕೈಗೆತ್ತಿಕೊಳ್ತಾರೆ. ಅಂದರೆ ವೇದದಲ್ಲಿ ವೇದದ ಬಗ್ಗೆ ವೇದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಬರೀಬೇಕು. ವೇದದ ಬಗ್ಗೆ ಒಲವು ಮತ್ತು ಆಸಕ್ತಿಗಳು ವಿಶೇಷವಾಗಿ ಕಂಡುಬರಬೇಕು. ಅಂದರೆ ವೇದದ ಬಗ್ಗೆ ಏನೋ ಸುಳ್ಳು ಹೇಳ್ತಾ ಇದೆ, ಏನೋ ತನಪಾರ್ಥ ಹೇಳ್ತಾ ಇದೆ ಅಂತ ವೇದದ ಬಗ್ಗೆ ಎಂದಿಗೂ ಅಗೌರವ ಬರಬಾರದು ಎಂಬತಕ್ಕಂತಹ ಒಂದು ವಿಷಯವನ್ನು ಮನಗಂಡು ಅದರ ಬಗ್ಗೆ ಹೇಳುವ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ. ಪವಾಡಗಳು ಮಹಿಮೆಗಳು ಇದ್ದಿದ್ದೇ, ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಜ್ಞಾನದ ಬಗ್ಗೆ ಅವರು ಕೊಟ್ಟಂಥ ಕೊಡುಗೆಗಳು ಎಂದೂ ಮರೆಯಲಾಗದ ಕೊಡುಗೆ ಅಂತಂದರೆ ಶಾಸ್ತ್ರ ವಲಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆ. ಅಂದರೆ ವೇದದ ಬಗ್ಗೆ ಅಂದರೆ ಮಂತ್ರಾರ್ಥ ಮಂಜರಿ ಅಂತ ಬರೆದಿದ್ದಾರೆ ಅಂತ. ಅಂದರೆ ವೇದಕ್ಕೆ 3 ಅರ್ಥ ಇದೆ. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಅಂತೇಳಿ ಹೀಗೆ 3 ಅರ್ಥಗಳಿದೆ. ಈ 3 ಅರ್ಥಗಳು ಉಂಟು. ಬರೀ ವೇದಕ್ಕೆ ಬರೀ ಮೇಲ್ನೋಟಕ್ಕೆ ಕಾಣತಕ್ಕಂತಹ ಏನು ಒಂದು ವರುಣ, ಅಗ್ನಿ, ಸೋಮ, ಇಂದ್ರ, ಪೃಥ್ವಿ, ವಾಯು ಹೀಗೆಲ್ಲ ಮೇಲ್ನೋಟಕ್ಕೆ ಶಬ್ದಗಳು ಕಂಡು ಬರುತ್ತದೆ. ಬರೀ ಅಷ್ಟೇ ಅರ್ಥ ಅಲ್ಲ, ಮೇಲೆ ಕಾಣತಕ್ಕಂಥ ಆಪಾತತಃ ಏನು ಒಂದು ಕಾಣ್ತದೆ ಅದಷ್ಟೇ ಅಲ್ಲದೇನೆ 3 ಅರ್ಥಗಳು ವೇದಕ್ಕೆ ಉಂಟು. ಆ ರೀತಿ ನಾವು ವೇದವನ್ನು ನೋಡಬೇಕು. ಅಯ್ಯೋ ಏನು ಸುಮ್ಮನೆ ವೇದ ಏನೋ ಹೇಳುತ್ತಾ ಇದೆ, ಯಾರು ಹೆಸರು ಹೇಳ್ತಾ ಇದೆ ಅಂತ ಮೇಲ್ನೋಟದಲ್ಲಿ ನಾವು ಅಂದುಕೊಂಡ್ರೆ ಹಾಗೆ ಕಾಣಿಸ್ತದೆ. ಹಾಗೆ ನೋಡಬಾರದು. ಅದನ್ನು ನೋಡಬೇಕಾದರೆ ವಿಶೇಷವಾದ 3 ನಿಟ್ಟಿನಲ್ಲಿ 3 ಅರ್ಥಗಳದಕ್ಕುಂಟು ಅಂತ ಹೇಳ್ತಾರೆ. ತ್ರಯೋರ್ಥಾಃ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂಥೇಳಿ. ವಿಷ್ಣು ಸಹಸ್ರನಾಮಾಪಿ ಅಂದರೆ ವೇದಗಳಿಗೆ 3 ಅರ್ಥಗಳಿದೆ. ಇನ್ನು ಭಾರತಕ್ಕೆ 10 ಅರ್ಥಗಳಿದೆ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ, ಒಂದೊಂದು ಶಬ್ದಗಳಿಗೆ 100 ಅರ್ಥಗಳು ಉಂಟು ಅಂತ ಹೀಗೆ ಹೇಳಿದ್ದಾರೆ. ಆದ್ದರಿಂದ ವೇದಗಳನ್ನು ಈ ನಿಟ್ಟಿನಲ್ಲಿ ನಾವು ನೋಡಬೇಕು. ಬರೀ ಮೇಲ್ನೋಟಕ್ಕೆ ನೋಡಿ ಇದೇನೋ ಹೇಳ್ತಾ ಇದೆ ಅಂತ ಹಾಗೆ ಅಂದ್ಕೊಳ್ಬೇಡಿ. ಅದನ್ನು ನೋಡುವ ದೃಷ್ಟಿ ಈ ರೀತಿ ಇರಬೇಕು, ಉತ್ತಮವಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆನಂದ ತೀರ್ಥರು ಕೂಡ ಹೇಳಿದ್ದಾರೆ, ನ ವೇದೇಶು ಪದಂ ಕಿಂಚಿತ್ ವರ್ಣೋವ ವ್ಯರ್ಥಯಿಷ್ಯತೆ. ವೇದಗಳಲ್ಲಿ ಒಂದು ಪದ ಅಥವಾ ಒಂದು ವರ್ಣ ಯಾವುದೂ ವ್ಯರ್ಥ ಅಲ್ಲ. ಅಷ್ಟೇ ಅಲ್ಲ, ಯಥಾಯೋಗಂ ಚಾರ್ಥಭೇದ ಊಹ್ಯ ಸರ್ವತ್ರ ವೇದಿಭಿಹಿ. ಅಲ್ಲಿ ಯಥಾಯೋಗ್ಯಂ ಅಂತ ಹೇಳಿದ್ದ, ಅಲ್ಲಿ ಬರತಕ್ಕಂತಹ ಒಂದು ಪದ ಅಥವಾ ಒಂದು ವರ್ಣ ಅಥವಾ ಸ್ವರಗಳಾಗಿರ್ಬೋದು, ಮೇಲಿನ ಸ್ವರ, ಕೆಳಗಿನ ಸ್ವರ, ಉದಾತ್ತ ಅನುದಾತ್ತ ಸ್ವರಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದೊಂದು ವಿಶೇಷವಾದ ಅರ್ಥಗಳಿಂದ ಕೂಡಿದೆ. ವೇದದ ಬಗ್ಗೆ ಹೇಳತಕ್ಕಂಥವರು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹೇಳಬೇಕು. ಬರೀ ಮೇಲ್ನೋಟಕ್ಕೆ ನೋಡಿ ಅದರ ಬಗ್ಗೆ ಏನೇನು ಮಾತಾಡಬಾರ್ದು.
ಈ ವೇದವನ್ನು ನೋಡೋದಾದರೆ, ವೇದವನ್ನು ತಿಳಿಬೇಕಾಗಿದ್ದರೆ ಈ ನಿಟ್ಟಿನೊಳಗೆ ನೋಡಬೇಕು. ಯಥಾಯೋಗಂ ಚಾರ್ಥಭೇದ ಊಹ್ಯ ಸರ್ವತ್ರ ವೇದಿಭಿ ಅಂದರೆ ಇಷ್ಟು ಆನಂದ ತೀರ್ಥ ಹೇಳಿದ್ದು. ಅದಕ್ಕೋಸ್ಕರವಾಗಿ ಅದನ್ನು ಮನಗಂಡು ಅದರ ಬಗ್ಗೆ ಮೊದಲು, ಯಾಕಂದರೆ ವೇದದ ಬಗ್ಗೆ ಆ ಒಂದು ಕಾರ್ಯವನ್ನು ಕೈ ಎತ್ತಿಕೊಂಡಿರ್ತಕ್ಕಂಥವರು ರಾಯರು. ಈಗಾಗಲೇ ಅದರಂತೆ ವೇದಾರ್ಥ ವಿವೃತ್ತಿ ಎಂಬತಕ್ಕಂತಹ ಇಡೀ ಸಂಪೂರ್ಣ ವೇದದ ಬಗ್ಗೆ ಬರೆದಿರತಕ್ಕಂತಹ ಒಂದು ಪುಸ್ತಕ ಇತ್ತಂತೆ, ವೇದಾರ್ಥ ವಿವೃತ್ತಿ ಅಂಥೇಳಿ. ಅದು ಉಪಲಬ್ಧವಿದೆಯಲ್ಲೋ ಗೊತ್ತಿಲ್ಲ, ಅದು ಬರೆದಿದ್ದಾನೆ ಎಂಬತಕ್ಕಂಥ ಪ್ರತೀತಿ ಉಂಟು. ಆದರೆ ಈಗ ಉಪಲಬ್ಧ ಇರತಕ್ಕಂತಹ ಏನೊಂದು ಮಂತ್ರಾರ್ಥ ಮಂಜರಿ ಅಂತೇನಿದೆ, ಈ ಋಗ್ವೇದದ 40 ಸೂಕ್ತಗಳಿಗೆ ಅರ್ಥವನ್ನು ಬರೆದಿದ್ದಾರಂತೆ. ಅಂದರೆ ಶ್ರೀಮದ್ ಆಚಾರ್ಯರು ಹೇಳಿದ ನಿಟ್ಟಿನಲ್ಲೇ ಅರ್ಥವನ್ನು ಬರೆದು ಮಂತ್ರಾರ್ಥ ಮಂಜರಿ ಅಂತ ಹೇಳಿ ಒಂದು ಗ್ರಂಥವನ್ನು ತಯಾರು ಮಾಡಿದ್ದಾರೆ. ಯಾರೋ ರಾಘವೇಂದ್ರ ತೀರ್ಥರು, ಮಂತ್ರಾರ್ಥ ಮಂಜರಿ ಅಂತ. ಅದರ ಒಳಗಡೆ ಅಷ್ಟರಲ್ಲೇ ಏನು ಒಂದು ಒಳಗಿನ ಗಹನವಾದ ಗೂಢವಾದ ಎಷ್ಟೋ ರಹಸ್ಯಗಳ ತತ್ವಗಳನ್ನು ತೆಗೆದು ತಿಳಿಸಿದ್ದಾನಂತೆ. ಅತ್ಯುತ್ತಮವಾದ ಶೈಲಿಯಲ್ಲಿ ಅದನ್ನು ಎಲ್ಲ ಜನರಿಗೆ ತಿಳಿಸಿಕೊಟ್ಟಿದ್ದಾರೆ. ಜನರಿಗೆ ಅಂದರೆ ಆಧ್ಯಾತ್ಮ ಸಾಧಕರಿಗೆ ತಿಳಿಸಿಕೊಟ್ಟಿದ್ದಾರೆ. ವೇದದ ಅಷ್ಟೇ ಸಾಕಾಗತ್ತಂತೆ. ಇಡೀ ವೇದ ಹೇಗೆ ಅಂತ ತಿಳ್ಕೊಳ್ಬೇಕಾಗಿದ್ದರೆ ಅದು ಯಾವ ನಿಟ್ಟಿನಲ್ಲಿ ವೇದವನ್ನು ಹೇಳ್ತಾ ಇದೆ, ಭಗವಂತನನ್ನು ಕೊಂಡಾಡ್ತಾ ಇದೆ ಅಂತ ನೋಡಬೇಕಾಗಿದ್ದರೆ ಈ 40 ಸೂಕ್ತಗಳೇ ಸಾಕಂತ. ಅಷ್ಟು ಅರ್ಥಗರ್ಭಿತವಾದ ಒಂದು ಗ್ರಂಥವನ್ನು ತಯಾರು ಮಾಡಿದ್ದಾರೆ, ಮಂತ್ರಾರ್ಥ ಮಂಜರಿ ಅಂತ ಹೇಳಿ. ಇದು ಬಹಳ ಅತ್ಯುತ್ತಮವಾದ ಕೃತಿ. ಏನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ 3 ಅರ್ಥಗಳಾಗಿರ್ಬೋದು. ಇದೆಲ್ಲವನ್ನು ಕೂಡ ತೊಂಡು ಆ ವೇದ ಪುರುಷನನ್ನು ಹೇಗೆ ತಿಳ್ಕೊಳ್ಬೇಕು, ಆ ವೇದ ಪುರುಷನನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗುವಂಥ ಒಂದು ಗ್ರಂಥವನ್ನು ಮೊಟ್ಟ ಮೊದಲಿಗೆ ಮಾಡತಕ್ಕಂತಹ ಕಾರ್ಯ, ಅತ್ಯುತ್ತಮವಾದ ಕಾರ್ಯ ಅಂತಂದರೆ ಅದು ಮಂತ್ರಾರ್ಥ ಮಂಜರಿ ಎಂಬತಕ್ಕಂಥ ಗ್ರಂಥವನ್ನು ತಯಾರು ಮಾಡಿ ಉಪಕಾರ ಮಾಡಿದ್ದಾರೆ. ಎಷ್ಟು ಆಗ ಏನು ಈ ವೇದದ ಬಗ್ಗೆ ಏನೇನು ಹೇಳ್ತಾ ಇದ್ರಲ್ಲ, ಮೇಲ್ನೋಟಕ್ಕೆ ನೋಡಿ ಅವರೆಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ, ಆಶ್ಚರ್ಯಪಟ್ಟಿದ್ದಾರೆ. ಅಪ್ಪ, ಇಷ್ಟು ಒಂದು ಅರ್ಥಗಳಿದೆ ಅಂತೇಳಿ ನೋಡಿ. ಇಷ್ಟು ಗೊತ್ತಾಗಿದ್ದು ರಾಯರಿಂದ. ಮುಂದೆ ಬರತಕ್ಕಂತಹ ಏನೊಂದು ಅರವಿಂದ ಪಂಥೀಯರಾಗಿರ್ತಕ್ಕಂತಹ ಈ ಕಪಾಲಿ ಶಾಸ್ತ್ರಿಗಳು ಅಂತ ಏನಿದ್ದಾರೆ, ಅವರೂ ಕೂಡ ನಾನೇನಾರು ಈ ಒಂದು ಅವರು ಕೂಡ ವೇದಾರ್ಥ ಭಾಷ್ಯ ದೀಪಿಕಾ ಎಂಬತಕ್ಕಂತಹ ಒಂದು ಗ್ರಂಥವನ್ನು ಬರೆದರಂತೆ. ಆ ವೇದಾರ್ಥ ಭಾಷ್ಯ ದೀಪಿಕಾ ಅವರು ಅಂದರೆ ಅರವಿಂದ ಪಂಥೀಯ ಕಪಾಲಿ ಶಾಸ್ತ್ರಿಗಳು ತಮ್ಮ ಅಭಿನವ ವೇದ ಭಾಷ್ಯ ದೀಪಿಕಾ ಅಂತ ಬರೆಯುವಾಗ, ಅಂದರೆ ನಾನು ಏನು ಬರೀತಾ ಇದ್ದೇನೆ ಇದಕ್ಕೆ ಪ್ರೇರಣೆ ಅಂತಂದರೆ ರಾಘವೇಂದ್ರ ತೀರ್ಥರು ರಾಯರ ಅನುಗ್ರಹದಿಂದ, ಅವರು ಹಾಕಿಕೊಟ್ಟಂಥ ಮಾರ್ಗದಿಂದ ಇದರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯವಾಗಿದೆ. ಅವರ ಅನುಗ್ರಹವೇ ಕಾರಣ ಅಂಥೇಳಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರಂತೆ. ಅಂದು ಮುಂದೆ ಎಲ್ಲರಿಗೂ ಕೂಡ ಆ ವೇದದ ಬಗ್ಗೆ ಒಲವು, ಆಸಕ್ತಿ ಬೆಳೆಯಿತು. ಇದು ಸುಮ್ಮನೆ ಏನು ಹೇಳ್ತಾ ಇದೆ ಅಂತ ಏನು ಹೇಳ್ತಾ ಇದ್ರು ವಾದ ಪ್ರತಿವಾದಿಗಳು, ಅವರ ಬಾಯಿ ಮುಚ್ಚಿಸಿಬಿಟ್ರಂತೆ. ಅಷ್ಟು ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಆ ರಾಯರ ಒಂದು ಮಹಿಮೆ, ಇದು ಮಹಿಮೆ ಅಂತಂದರೆ ಇಂತಹವರನ್ನು ಅನೇಕ ಜನ ಅವರ ಉಪಕಾರವನ್ನು ನೆನೆದು ಹೊಗಳಿ ಕೊಂಡಾಡಿದ್ದಾರೆ. ಹೀಗೆ ವೇದಕ್ಕೆ ಬರತಕ್ಕಂತಹ ವಿಶೇಷವಾದ ಮಂತ್ರಾರ್ಥ ಮಂಜರಿ ಬರ್ತಕ್ಕಂತಹ ಅಂದರೆ ಮಧ್ವರು ಏನು ಉಪದೇಶಿಸಿದ ರೀತಿಯಲ್ಲೇ ವಿಶಿಷ್ಟವಾಗಿ ಹೊರ ಹೊಮ್ಮಿರತಕ್ಕಂತಹ ಒಂದು ಕೃತಿ ಇದು ರಾಯರು ಮಾಡತಕ್ಕಂತಹ ಮಹದುಪಕಾರವಾಗಿದೆ. ನಂತರ ಹೀಗೇ ಮತ್ತು ಜೊತೆಗೆ ಅನೇಕ ಗ್ರಂಥಗಳು ಮುಖ್ಯ. ಇದಾದ ನಂತರ ಪ್ರಸ್ಥಾನ ತ್ರಯಗಳು, ಉಪನಿಷತ್ ಪ್ರಸ್ಥಾನ, ಈ ಬ್ರಹ್ಮಸೂತ್ರ ಪ್ರಸ್ಥಾನ ಆಗಿರ್ಬೋದು ಅಥವಾ ಗೀತಾ ಪ್ರಸ್ಥಾನ ಅಂತ ಪ್ರಸ್ಥಾನ ತ್ರಯಗಳ ಒಂದು ಅನುವಾದ ಅಥವಾ ಅದರ ಬಗ್ಗೆ ತಿಳಿಸಿಕೊಡುವ ಕಾರ್ಯವನ್ನು ವಿಶೇಷವಾಗಿ ಮಾಡಿದರು. ಯಾಕೆಂತಂದರೆ ಈ ಹಿಂದೆ ಅನೇಕ ಗ್ರಂಥಗಳಿದ್ದು, ಜಯತೀರ್ಥರು ಬರೆದಿರ್ತಕ್ಕಂಥದ್ದಾಗಿರ್ಬೋದು, ವಿಜೇಂದ್ರ ತೀರ್ಥರು ಬರೆದಿರ್ತಕ್ಕಂಥದ್ದಾಗಿರ್ಬೋದು, ಈ ವ್ಯಾಸರಾಜರ ಏನೋ ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ ಗ್ರಂಥಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಅವು ಏನಿದೆ ಸುಲಭವಾಗಿ ಅರ್ಥ ಆಗುವಾಗಿರಲಿಲ್ಲ. ರಾಯರ ಸಹಾಯ ಅದಕ್ಕೆ ಆ ಗ್ರಂಥಗಳಿಗೆ ತಮ್ಮದೇ ಆದ ಒಂದು ಟೀಕೆಯನ್ನು ಬರೆದು ಸುಲಭವಾಗಿ ಜನರಿಗೆ ತಿಳಿಸಿಕೊಡುವ ಕಾರ್ಯವನ್ನು ಮಾಡಿದರು. ಒಂದು ವೇಳೆ ರಾಯರು ಆ ಗ್ರಂಥಗಳಿಗೆ
ವ್ಯಾಖ್ಯಾನ ಬರೆಯುವ ಅಥವಾ ಟೀಕೆ ಬರೆಯುವ ಒಂದು ಕಾರ್ಯವನ್ನು ಮಾಡದಿದ್ದ ಪಕ್ಷದಲ್ಲಿ ಹಿಂದೆ ಬರೆದಿರತಕ್ಕಂಥವರ ಗ್ರಂಥಗಳು ಹಾಗೆ ಉಳಿದು ಬಿಡ್ತಾ ಇತ್ತು, ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಒಂದು ಗಂಭೀರವಾಗಿರ್ತಕ್ಕಂಥದ್ದು. ಅಂದರೆ ಚೆನ್ನಾಗಿಯೇ ಬರೆದಿದ್ದಾರೆ. ಅಂದರೆ ಮಂದಮತಿಗಳಿಗೆ ಅದನ್ನು ಸುಲಭವಾಗಿ ಆ ಶಾಸ್ತ್ರದಲ್ಲಿ ಪ್ರವೇಶ ಮಾಡಬೇಕು ಎಂಬತಕ್ಕಂಥವರಿಗೆ ಅದು ಕಠಿಣವಾಗ್ತಾ ಪ್ರಸಂಗ ಬಂತು. ಅದಕ್ಕೆ ರಾಯರು ಆ ಒಂದು ಗ್ರಂಥಗಳಿಗೆ ತಮ್ಮದೇ ಇರತಕ್ಕಂಥ ಟೀಕೆಯನ್ನು ಬರೆದು ಅದರಲ್ಲೂ ಕೂಡ ಪ್ರವೇಶವ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಇವತ್ತು ಸಾವಿರಾರು ಪಂಡಿತರು ತಯಾರಾಗಿದ್ದ ನಾವು ನೋಡ್ತಿದ್ದೇವೆ. ಇದೆಲ್ಲರಿಗೂ ಕೂಡ ಅಂದರೆ ಹಿಂದೆ ಬರೆದಿರತಕ್ಕಂಥ ಅನೇಕ ಮಹಾನ್ ನೀತಿಗಳ ಗ್ರಂಥಗಳು ಏನಿದೆ, ಆ ಗ್ರಂಥಗಳ ಒಳಗಿರುವ ಸಾರವನ್ನು ಸುಲಭವಾಗಿ ತಿಳಿಸಿಕೊಡ್ತಕ್ಕಂಥ ಕಾರ್ಯವನ್ನು ರಾಯರು ಮಾಡಿದರು. ನೋಡಪ್ಪ, ಈ ಚಂದ್ರಿಕಾಚಾರ್ಯರ ಅಭಿಪ್ರಾಯ ಹೀಗಿದೆ, ಶ್ರೀಮದ್ ಆನಂದ ತೀರ್ಥರ ಅಭಿಪ್ರಾಯ ಹೀಗಿದೆ, ಟೀಕಾಚಾರ್ಯರ ಅಭಿಪ್ರಾಯ ಹೀಗಿದೆ ಅಂಥೇಳಿ ತಮ್ಮದೇ ಇರತಕ್ಕಂತಹ ಒಂದು ಟೀಕೆಯನ್ನು ಬರೆದು ಅವರ ಮೂಲ ಭಾವನೆಗೆ, ಮೂಲ ಯತಿಗಳ ಹಿಂದಿನವರ ಯತಿಗಳ ಅಭಿಪ್ರಾಯಕ್ಕೆ ಧಕ್ಕೆ ಬರೆದ ಹಾಗೆ ಸ್ವತಂತ್ರ ವ್ಯಾಖ್ಯಾನವನ್ನು ಬರೆದು ಪ್ರವೇಶ ಮಾಡಿಸಿದರು. ಇದರ ಈ ಅರ್ಥ ಅಂದರೆ ಸಾಧಕರಿಗೆ ಒಂದು ಹಾದಿಯಾಯಿತು. ಇಲ್ಲ ಅಂದರೆ ಆ ಗ್ರಂಥಗಳು ಹಾಗೆ ಉಳಿದು ಬಿಡ್ತಾ ಇತ್ತು. ವ್ಯಾಸರಾಜರ ತರ್ಕತಾಂಡವ ರಾಯರ ಸಹಾಯವಿಲ್ಲದೇ ತರ್ಕತಾಂಡವದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೆ. ತರ್ಕತಾಂಡವ ಹಾಗೆ ಉಳಿದು ಬಿಡ್ತಾ ಇತ್ತು. ತರ್ಕತಾಂಡವದಲ್ಲಿ ಏನಿದೆ ಅದನ್ನು ಓದಬೇಕು ಅನ್ನತಕ್ಕಂಥವರಿಗೆ ರಾಯರ ಸಹಾಯ ಇದ್ದಾಗ ಮಾತ್ರ ಅದು ಸಾಧ್ಯವಾಯಿತಂತೆ. ಇಷ್ಟು ಉಪಕಾರ ಅಂದರೆ ಆ ಗ್ರಂಥಗಳ ಒಳಗಿನ ಮರ್ಮವನ್ನು ತಿಳಿದು, ಇದು ಕರುಣೆ, ರಾಯರ ಕರುಣೆ ಅಂದರೆ ಇದು. ಅದಕ್ಕೆ ಅಪ್ಪಣ್ಣಾಚಾರ್ಯರು ಮುಂದೆ ಹೇಳ್ತಾರೆ, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ. ರಾಯರೇ, ನಿಮ್ಮ ಸಂಕೀರ್ತನೆ ಮಾಡ್ತೇನೆ, ಯಾಕಂತಂದರೆ ವೇದ ಮತ್ತು ಶಾಸ್ತ್ರಗಳ ಒಳಗಿನ ಅರ್ಥ ಗೊತ್ತಾಗಲಿ ಅಂತ ನಿಮ್ಮ ಸ್ತೋತ್ರ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ರಾಯರ ಸಂಕೀರ್ತನೆ, ಗುರುಗಳ ಸೇವೆ ಅದಕ್ಕೆ ಅಂತಂದರೆ ತವ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ. ಅವರ ಅನುಗ್ರಹ ಇಲ್ಲದೇನೆ ನಾವು ಆ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಒಂದು ಅತ್ಯುಪಕಾರವನ್ನು ಅವರು ಮಾಡಿದ್ದಾರೆ. ವೈದ್ಯ ಸಿದ್ಧಾಂತದ ಒಳಗಿನ ಘನವಾದ ಗೂಢವಾದ ಎಷ್ಟೋ ರಹಸ್ಯಗಳನ್ನು ತೆಗೆದು, ಆ ರತ್ನಗಳನ್ನು ತೆಗೆದು ಸಾಧಕರಿಗೆ ಕೊಟ್ಟಿದ್ದಾರೆ. ಇವತ್ತೆಲ್ಲ ಆ ವಲಯದಲ್ಲಿ ಸಾಧನೆ ಮಾಡಬೇಕು ಅನ್ನತಕ್ಕಂಥ ಜಿಜ್ಞಾಸುಗಳಿಗೆ ವಿಶೇಷವಾದ ಅನುಕೂಲ ಮಾಡಿಕೊಟ್ಟಂಥ ಯತಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು ಉಪಕಾರ ಮಾಡಿದರು. ಅದರಂತೆ ಈ ಒಂದು ಬ್ರಹ್ಮಸೂತ್ರಕ್ಕೆ ಶ್ರೀಮದ್ ಆನಂದ ತೀರ್ಥರು ಬರೆದ ಭಾಷ್ಯಕ್ಕೆ ಏನಿದೆ, ಅವರು ಕೂಡ ಬರೆದ ಭಾಷ್ಯ, ಅದಕ್ಕೆ ಟೀಕೆ ಇರತಕ್ಕಂತಹ ಈ ತತ್ವಪ್ರಕಾಶಕ ಇತ್ತು. ತತ್ವಪ್ರಕಾಶಕಕ್ಕೆ ರಾಯರು ಬರೆದಿದ್ದು ಭಾವದೀಪ ರಾಯರು ಬರೆದಿದ್ದು. ಅಂದರೆ ಮೂಲ ಯತಿಗಳ ಗ್ರಂಥಗಳು, ಅದಕ್ಕೆ ಬಂದಂತಹ ಟೀಕೆಗಳು, ಟಿಪ್ಪಣಿಗಳು, ಅದಕ್ಕೆ ಪುನಃ ಟಿಪ್ಪಣಿಯಾಗಿ ಭಾವದೀಪ ಎಂಬತಕ್ಕಂತಹ ಒಂದು ಟಿಪ್ಪಣಿಯನ್ನು ಅಂದರೆ ಎಲ್ಲ ಬ್ರಹ್ಮಸೂತ್ರಗಳಿಗೆ ನೇರವಾಗಿ ಟೀಕೆಯನ್ನು ಕೂಡ ಬರೆದಿದ್ದಾರೆ. ಅಂದರೆ ಎಲ್ಲಿ ಬರೆಯುವಾಗ ಮೂಲ ಗ್ರಂಥಕಾರರ ಒಂದು ಹೃದಯದ ಅವರ ಒಂದು ಅಭಿಪ್ರಾಯ ಏನಿದೆ, ಅವರು ಏನು ಹೇಳಬೇಕು ಅಂತಾರೆ, ಅವರ ಒಂದು ಆಶಯಕ್ಕೆ ಧಕ್ಕೆ ಬರದ ಹಾಗೆ ನಿರ್ಮಾಣ ಮಾಡತಕ್ಕಂಥ ಒಂದು ಕಾರ್ಯ ಅಂದರೆ ಅದು ರಾಯರದು. ಅದು ರಾಯರ ಉಪಕಾರ ಎಂಬತಕ್ಕಂಥದ್ದು ವಿಶೇಷವಾಗಿದೆ. ಮತ್ತು ಬ್ರಹ್ಮಸೂತ್ರಗಳಿಗೆ ನೇರವಾಗಿ ಒಂದು ಟೀಕೆ ಬರೆಯೋದು ತಂತ್ರದೀಪಕ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರಂತೆ ಸೂತ್ರದ ಮೇಲಿನ ಏನು ಒಂದು ಭಾಷ್ಯ, ತತ್ವಪ್ರಕಾಶಕ್ಕೆ, ಚಂದ್ರಿಕಾದಿ ಗ್ರಂಥಗಳ ಮೇಲೆ ಒಂದು ಏನಿದೆ ಅದರ ಮೇಲೆಲ್ಲ ಟೀಕೆಯನ್ನು ಬರೆದಿದ್ದಾರೆ. ಅಂದರೆ ತಾವೇನು ಬರೆದಿದ್ದಾರೆ ಅದೆಲ್ಲವೂ ಕೂಡ ತಾವು ಬರೆದ ಒಂದು ಟೀಕೆ ಏನಿದೆ, ಗ್ರಂಥಗಳಿದೆ, ಅದು ಒಂದು ಟೀಕೆ ಅಂತ ಕರೆಸಿಕೊಳ್ತು. ಒಂದು ಜೊತೆಗೆ ಶ್ರೀಮದ್ ಆನಂದ ತೀರ್ಥರ ಹಾಗೂ ಚಂದ್ರಿಕಾಚಾರ್ಯರ ಮೊದಲಾದ ಯತಿಗಳೇನು ಬರೆದಿದ್ದಾರೆ, ಗ್ರಂಥಗಳೇನು ಬರೆದಿದ್ದಾರೆ, ಆ ಗ್ರಂಥಗಳ ಸಾರೋದ್ಧಾರದಂತೆ ಇತ್ತಂತೆ. ಅವರೆಲ್ಲರ ಅಭಿಪ್ರಾಯ ಇದೇ ಆಗಿದೆ ಅಂತ ಅವರು ಹೇಳಿದ ನಂತರ ಜಿಜ್ಞಾಸುಗಳಿಗೆ, ಅಧ್ಯಯನ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. ಅದಾದ ನಂತರ ಹೀಗೆ ಆ ಬ್ರಹ್ಮಸೂತ್ರಗಳಿಗೆ ಬರೆದಿದ್ದಾರೆ. ಜೊತೆಗೆ ಉಪನಿಷತ್ ಖಂಡಾರ್ಥ, ಉಪನಿಷತ್ತುಗಳು
ಆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಗ್ರಂಥಗಳ ರಚನೆಯನ್ನು ಮಾಡಿ ವ್ಯಾಖ್ಯಾನವನ್ನು ಬರೆಯೋದು, ಅದರ ಗೌರವವನ್ನು ಹೆಚ್ಚಿಸಿದರು. ಮತ್ತಷ್ಟು ಅದರ ಬಗ್ಗೆ ಒಲವು ಮೂಡುವಂತೆ ಮಾಡಿದ ಒಂದು ಅತ್ಯುತ್ತಮವಾದ ಕಾರ್ಯ. ಜೊತೆಗೆ ಉಪನಿಷತ್ತು, ಶ್ರುತಿ ಸ್ಮೃತಿ ಪುರಾಣ ಏನಿದೆ ಅದರ ಬಗ್ಗೆ ಹೆಚ್ಚಿನ ಗೌರವ ಬರುವಂತೆ ಮಾಡಿದರು. ಉಪನಿಷತ್ತುಗಳಿಗೆ ಅರ್ಥವನ್ನು ಬರೆದು ಉಪನಿಷತ್ ಖಂಡಾರ್ಥ, ಈ ದಶೋಪನಿಷತ್ತುಗಳಿಗೆ ತಮ್ಮದೇ ಇರತಕ್ಕಂತಹ ವಿಶೇಷವಾದ ಒಂದು ಟೀಕೆಯನ್ನು ಬರೆದು ಉಪನಿಷತ್ತಿನ ಸಾರವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಉಪಕಾರ. ಇದು ಉಪಕಾರ ಅಂತಂದರೆ ಏನೋ ಮಕ್ಕಳಾಯಿತು, ಸಂತತಿ ಆಯಿತು, ಮದುವೆ ಆಯಿತು, ಆಸ್ತಿ ಕಳೆದುಕೊಂಡಿದ್ದೀವಿ, ಪುನಃ ಆಸ್ತಿ ಬಂದಂಗಾಯಿತು, ರೋಗ ಪರಿಹಾರ ಆಯಿತು, ಇವೆಲ್ಲ ಹೇಳ್ತೇವೆ. ಇದು ಇರ್ತಕ್ಕಂಥದ್ದೇ ಮುಖ್ಯವಾದ ಉಪಕಾರ ಅಂತಂದರೆ ಜ್ಞಾನ, ತತ್ವಜ್ಞಾನದ ಒಂದು ಸ್ವಧೀನೇನು ಕೊಟ್ಟಿದ್ದಾರೆ. ಇದು ಮಹದೋಪಕಾರ. ಇದು ಯಾಕಂದರೆ ಎಲ್ಲ ಕಾಲಘಟ್ಟದಲ್ಲಿಯೂ ಉಪಯೋಗವಾಗತಕ್ಕಂಥ ಜನ್ಮಾಂತರಕ್ಕೂ ಉಪಯೋಗವಾಗುವ ಒಂದು ಅನುಗ್ರಹ ಅಂತಂದರೆ ಜ್ಞಾನ, ತತ್ವಜ್ಞಾನದ ಒಂದು ಅಮೃತದ ಒಂದು ಅಮೃತವನ್ನೇನು ಕೊಟ್ಟಿದ್ದಾರೆ. ಇದು ಮಹದೋಪಕಾರ ಅಂತಂದರೆ ಇದಕ್ಕಾಗಿ ರಾಘವೇಂದ್ರ ತೀರ್ಥರನ್ನು ವಿಶೇಷವಾಗಿ ಸ್ಮರಣೆ ಮಾಡಲೇಬೇಕು. ಆ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು, ಜೊತೆಗೆ ಆ ಉಪನಿಷತ್ತಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಗೀತಾ ಪ್ರಸ್ಥಾನ, ಸ್ವತಃ ಗೀತಾ ವಿವೃತ್ತಿ ಎಂಬತಕ್ಕಂಥ ಏನು ಆ ಗೀತಾ ಭಾಷೆ ಆಗಿರ್ಬೋದು, ಹಿಂದಿ ಬರೆತಕ್ಕಂತಹ ಅನೇಕ ಯತಿಗಳ ಎಲ್ಲರ ಅಭಿಪ್ರಾಯವನ್ನು ಸ್ವತಃ ತಾವು ಮನನ ಮಾಡಿಕೊಂಡು ಸ್ವತಃ ತಾವು ಗೀತಾ ವಿವೃತ್ತಿ ಅಂಥೇಳಿ ಬರೆದು ಅತ್ಯಂತ ಸರಳ ಶೈಲಿ, ಜೊತೆಗೆ ಅನ್ಯಾದೃಶ್ಯವಾಗಿರತಕ್ಕಂಥದ್ದು, ಅನುಕರಣೀಯವಾಗಿರತಕ್ಕಂತಹ ಒಂದು ವಿಶಿಷ್ಟವಾದ ಒಂದು ವ್ಯಾಖ್ಯಾನದ ಶೈಲಿ ರಾಯರದಾಗಿತ್ತು. ಸುಲಭವಾಗಿ ಆ ಗೀತಾ ವಿವೃತ್ತಿ ಅಂತ ತಮ್ಮದೇ ಒಂದು ಅರ್ಥವನ್ನು ಬರೆಯೋದು, ಅದಕ್ಕೆ ವ್ಯಾಖ್ಯಾನವನ್ನು ಬರೆಯೋದು. ಆ ಭಗವದ್ಗೀತೆಯ ಒಳಗಡೆ ಇರತಕ್ಕಂಥ, ಭಗವದ್ಗೀತೆ ಒಂದು ಗರ್ಭಗುಡಿ, ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ಕೃಷ್ಣನ ಬಳಿಗೆ ಕರೆದುಕೊಂಡು ಹೋದಂತಹ ಯತಿಗಳು ಅಂತಂದರೆ ರಾಯರು. ನೋಡಪ್ಪ, ಹೀಗೆ ಹೋದರೆ ಇದು ಅರ್ಥ ಆಗ್ತದೆ, ಈ ನಿಟ್ಟಿನಲ್ಲಿ ನೀವು ವಿಚಾರ ಮಾಡಿದರೆ ಈ ಒಳಗಿನ ಸಂದೇಶ ಗೊತ್ತಾಗ್ತದೆ. ಶ್ರೀಕೃಷ್ಣನ ಹೃದಯ ಅಭಿಪ್ರಾಯ ಏನಿದೆ, ಅವನ ಅಭಿಪ್ರಾಯ ಏನಿದೆ ಅದನ್ನು ತಿಳಿಸುವ ಒಂದು ಕಾರ್ಯವನ್ನು ಮಾಡಿದವರು ರಾಯರು. ಗೀತಾ ವಿವೃತ್ತಿಯ ಸಹಾಯವಿಲ್ಲದೇ ಗೀತೆಯನ್ನು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಗೀತಾಚಾರ್ಯ ಶ್ರೀಕೃಷ್ಣನ ಮೂಲ ಏನು ಒಂದು ಹೃದಯ ಅಭಿಪ್ರಾಯ ಇದೆ, ಇದು ಹೀಗೆ ಅಂತ ತಿಳಿಸುವ ಕಾರ್ಯವನ್ನು ಮಾಡಿ ಆ ಸಾಧಕನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಆ ಭಗವದ್ಗೀತೆ ಬರ್ತಕ್ಕಂತಹ ಒಂದು ಗರ್ಭಗುಡಿಗೆ ಕರೆದುಕೊಂಡು ಹೋಗಿ ಶ್ರೀಕೃಷ್ಣನ ತೋರಿಸಿದ ಒಂದು ಕಾರ್ಯವನ್ನು ರಾಯರು ಮಾಡಿದ್ದಾರೆ. ಇವತ್ತು ಕೂಡ ಗೀತಾ ವಿವೃತ್ತಿ ಅದನ್ನು ಇಟ್ಟುಕೊಂಡ್ರೆ ಮಾತ್ರ ವಿಶೇಷವಾದ ಭಗವದ್ಗೀತೆ ಬಗ್ಗೆ ತಿಳಿಲಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಪ್ರಸ್ಥಾನತ್ರಯಗಳಲ್ಲಿ ಅಂದರೆ ಹಿಂದೆ ಮಾಡಿದವರ ಎಲ್ಲ ಗ್ರಂಥಗಳು ಮುಂದೆ ಅರ್ಥವಾಗದೇ ಇರುವ ಪ್ರಸಂಗ ಬರಬಾರದು, ಬಂದಂತಾಗುವ ಸನ್ನಿವೇಶದಲ್ಲಿ ಇಲ್ಲಾಂದರೆ ಎಲ್ಲ ಹಾಗೆ ಕೂತ್ಬಿಡ್ತಾ ಇದ್ರು. ಅರ್ಥ ಆಗ್ತಾ ಇಲ್ಲ, ತುಂಬ ಕಠಿಣ ಇದ್ದು ಕೂತಿದ್ರೆ ಏನು ಗತಿ? ಅದಕ್ಕೆ ಒಂದು ಕರುಣೆ ಅವರು ಮಾಡಿ ಆ ಎಲ್ಲ ಗ್ರಂಥಗಳ ಒಂದು ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾದ ಉಪಕಾರವನ್ನು ಮಾಡಿದ್ದಾರೆ. ಅದಕ್ಕೇ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧೆ ಅಂಥೇಳಿ ರಾಯರನ್ನು ನಾವು ಕೊಂಡಾಡ್ತಾರೆ, ರಾಯರನ್ನು ಪ್ರಾರ್ಥನೆ ಮಾಡ್ತಾರೆ. ನೀವು ನಮಗೆ ಈ ಒಂದು ನಿಮ್ಮ ಸಂಕೀರ್ತನೆ ಮಾಡಿದ್ದರಿಂದ ನಮಗಾಗುವ ಒಂದು ಉಪಕಾರ, ನೀವು ಮಾಡಬೇಕಾದ ಉಪಕಾರ ಅಂತಂದರೆ ಶಾಸ್ತ್ರಾರ್ಥಗಳ ಒಂದು ಜ್ಞಾನ ಏನಿದೆ, ಅದು ಒಳಗಿನ ಮರ್ಮ ಏನಿದೆ ಅದನ್ನು ತಿಳಿದುಕೊಳ್ಳುವ ಒಂದು ಅನುಗ್ರಹವನ್ನು ವಿಶೇಷವಾಗಿ ಮಾಡಿ ಆ ತತ್ವಜ್ಞಾನವನ್ನು ಪಡೆಯುವ ಸಲುವಾಗಿ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂಥೇಳಿ ಅವರನ್ನು ನಾವು ಕೇಳಿದರೆ ಹೆಚ್ಚು ಫಲದಾಯಕವಾಗುತ್ತೆ. ಹೀಗೆ ರಾಯರು ಮಾಡಿರ್ತಕ್ಕಂಥ ಉಪಕಾರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಶ್ರೀಮನ್ ನ್ಯಾಯಸುಧಾ ಪರಿಮಳ, ಚಂದ್ರಿಕಾ ಪ್ರಕಾಶ, ತತ್ವಪ್ರಕಾಶಿಕ ಭಾವದೀಪ, ತರ್ಕತಾಂಡವ ವ್ಯಾಖ್ಯ, ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ಮಂತ್ರಾರ್ಥ ಮಂಜರಿ, ದಶೋಪನಿಷತ್ ಖಂಡಾರ್ಥ ಅಂದರೆ ದಶೋಪನಿಷತ್ತುಗಳ ಅಂದರೆ ಉಪನಿಷತ್ ಖಂಡಾರ್ಥ, ಉಪನಿಷತ್ತುಗಳ ಬಗ್ಗೆ ವಿಶೇಷವಾದ ವ್ಯಾಖ್ಯಾನವನ್ನು ಬರೆಯೋದು. ಅದರ ಎಂದೆಂದಿಗೂ ಅದರ ಗೌರವ ನಶಿಸಿ ಹೋಗದಂತೆ ಕಾಪಾಡಿರತಕ್ಕಂಥವರು. ಅಂದರೆ ಶ್ರುತಿ ಸ್ಮೃತಿಗಳ ಗೌರವ ಹೆಚ್ಚಾಗುವಂತೆ, ವೇದದ ಬಗ್ಗೆ ಗೌರವ ಹೆಚ್ಚಾಗುವಂತೆ ಮಾಡಿದ್ದಾರೆ. ಎಲ್ರಿಗೂ ಅದರ ಬಗ್ಗೆ ಅಭಿಮಾನ.
ಒಲವು ಮೂಡುವಂತೆ ಮಾಡಿದವರು. ಉಪನಿಷತ್ತುಗಳು ಓದಿದವರಿಗೆ ಅದು ಗೊತ್ತಾಗ್ತದೆ, ಅಂಥ ಉಪಕಾರವನ್ನು ಅವರು ಮಾಡಿದ್ದಾರೆ. ನ್ಯಾಯಮುಕ್ತಾವಲಿ ಮತ್ತು ತಂತ್ರದೀಪಿಕಾ, ಪ್ರಮೇಯ ದೀಪಿಕಾ ವ್ಯಾಖ್ಯ, ಮತ್ತು ಗೀತಾ ತಾತ್ಪರ್ಯ ಟೀಕಾ ವಿವರಣಂ, ಮತ್ತು ವೇದತ್ರಯ ವಿವೃತ್ತಿ, ಪುರುಷ ಸೂಕ್ತಾದಿ ಪಂಚಸೂಕ್ತ ವ್ಯಾಖ್ಯ, ತತ್ವಮಂಜರಿ, ವಾದಾವಲಿ ವ್ಯಾಖ್ಯ, ಮತ್ತು ದಶಪ್ರಕರಣ ವ್ಯಾಖ್ಯ. ಇದ್ರ ಜೊತೆಗೆ ಪುರಾಣಗಳನ್ನು ಸುಲಭದಲ್ಲಿ ತಿಳಿಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿಕೊಂಡು ರಾಮಚಾರಿತ್ರ ಮಂಜರಿ, ರಾಮಾಯಣದ ವಿಷಯ ರಾಮಚಾರಿತ್ರ ಮಂಜರಿ, ಇನ್ನು ಕೃಷ್ಣ ಚಾರಿತ್ರ ಮಂಜರಿ, ಹೀಗೆ ರಾಮಾಯಣ ಮಹಾಭಾರತಗಳ ವಿಷಯವನ್ನು ಸುಲಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಸ್ತೋತ್ರ ಸಾಹಿತ್ಯದಲ್ಲಿ ಮಾಡತಕ್ಕಂಥ ಕೃತಿಗಳು. ಹೀಗೆ ಪ್ರಮಾಣ ಪದ್ಧತಿ ವ್ಯಾಖ್ಯ, ಜೊತೆಗೆ ಅಣುಮದ್ದು ವಿಜಯ ವ್ಯಾಖ್ಯ, ಮತ್ತು ಪ್ರಾತಃಸಂಕಲ್ಪ ಗದ್ಯ ಅಂತಂದರೆ ಅನೇಕ ತತ್ವಗಳ ಪ್ರಮೇಯವನ್ನು ಅಲ್ಲಿ ಹಾಕಿದ್ದಾರೆ. ಪ್ರಮೇಯ ಭಾಗಗಳು, ಅನೇಕ ತತ್ವಗಳ ಪ್ರಮೇಯ ಸಂಗ್ರಹ ಇದ್ದಾಗಿದೆ. ಪ್ರಾತಃಸಂಕಲ್ಪ ಗದ್ಯ ಅಂತಕ್ಕಂಥದ್ದು ಅನೇಕ ಈ ತತ್ವಗಳ ಸಂಗ್ರಹ. ಜೊತೆಗೆ ಮತ್ತು ಒಂದು ವೈಷ್ಣವ ಪರಂಪರೆ, ವೈಷ್ಣವರ ಬಗ್ಗೆ ವಿಶೇಷವಾಗಿ ತಿಳಿದಿದ್ದಾರೆ. ಇದರ ಜೊತೆಗೆ ಅಂತಂದರೆ ವೈಷ್ಣವರ ಬಗ್ಗೆ ಇರತಕ್ಕಂತಹ ಪ್ರಾತಃಸಂಕಲ್ಪ ಗದ್ಯ ನೋಡುವಾಗ ಮತ್ತು ಪ್ರಮೇಯಗಳ ಸಂಗ್ರಹದ ಜೊತೆಗೆ ವೈಷ್ಣವರ ಪದ್ಧತಿ ಅದನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ವೈಷ್ಣವರು ಅಂದರೆ ಯಾರು, ಪರಮ ವೈಷ್ಣವರು ಹೇಗೆ ಭಗವಂತನ ಉಪಾಸನೆ ಮಾಡ್ತಾರೆ, ನಮ್ಮ ಪರಂಪರೆ ಏನು ಅಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ವೈಷ್ಣವ ಸಂಗ್ರಹ, ವೈಷ್ಣವರ ಪದ್ಧತಿ, ಆಚಾರ ವಿಚಾರಗಳು ಯಾವ ನಿಟ್ಟಿನಲ್ಲಿ ಇರ್ತದೆ, ಯಾವ ನಿಟ್ಟಿನಲ್ಲಿ ಇರಬೇಕು ಎಂಬತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ತಿಳಿಸುವ ಮೂಲಕ ಅನೇಕ ಪ್ರಮೇಯ ಭಾಗಗಳನ್ನು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹಾಕಿದ್ದಾರೆ. ಇಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡಿದ್ದಾರೆ. ಈ ಶಾಸ್ತ್ರ ವಲಯದಲ್ಲಿ ಕಾರ್ಯಗಳನ್ನು ಮಾಡಿ ಅನೇಕ ನಿಟ್ಟಿನಲ್ಲಿ ಮಹೋಪಕಾರವನ್ನು ಅವರು ಮಾಡಿದ್ದಾರೆ. ಆ ಕಾಲದಲ್ಲಿರತಕ್ಕಂತಹ ಏನು ಮಣಿಕಾರ, ದಿದಿತಿಕಾರ ಮೊದಲಾದ ಏನಿದ್ದಾರೆ ರಾಯರ ಆ ಕಾಲದವರು, ಮಣಿಕಾರ, ದಿದಿತಿಕಾರ ಎಂಬತಕ್ಕಂತಹ ಅನೇಕ ಪಂಡಿತರು, ಅದ್ವೈತ ವಲಯದಲ್ಲಾಗಿರ್ಬೋದು, ಹೀಗೆ ವಿಶಿಷ್ಟ ಅದ್ವೈತ ವಲಯದಲ್ಲಾಗಿರ್ಬೋದು ಅನೇಕ ಪಂಡಿತರಿದ್ದರಂತೆ. ಅಂತಹ ಅವರೇ ಬಹಳ ಸಾಧನೆ ಮಾಡಿದವರು ಎಂಬತಕ್ಕಂತಹ ಒಂದು ಹೆಸರಿತ್ತಾವ ಆ ಸಂದರ್ಭದಲ್ಲಿ. ಅಂಥವ್ರ ಜೊತೆಯೂ ಕೂಡ ವಾದವನ್ನು ಮಾಡಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಅದು ಕೊನೆಗೆ ಅವರು ಕೂಡ ಅವರ ವಾದದ ವೈಖರಿ, ಬರೆಯುವ ಶೈಲಿ, ನಿರೂಪಣಾ ಶೈಲಿ ಎಲ್ಲವನ್ನು ಕಂಡು ಬೆರಗಾಗಿದ್ದಾರೆ, ಇವರನ್ನು ಹೊಗಳಿದ್ದಾರೆ ಎಂಬತಕ್ಕಂಥ ವಿಷಯಗಳು ಕಂಡು ಬರುತ್ತದೆ. ಹೀಗೆ ಎಲ್ಲಿ ನಿಟ್ಟಿನಲ್ಲಿ ಅವರು ಮಾಡಿದ್ದಾರೆ. ಸಂಚಾರ, ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ. ಮಧುರೆ, ತಂಜಾವೂರು, ಅಲ್ಲೇ ಇರತಕ್ಕಂಥವ್ರೆ. ಅಂದರೆ ಮುಂದುವರೆಯಲ್ಲಿ ಹಿಂದೆಲ್ಲಿ ತಂಜಾವೂರಿಗೆ ಬಂದರು, ವಿಜಯನಗರದ ನಂತರ ತಂಜಾವೂರಿಗೆ ಬಂದು ಕೊನೆಗೆ ತಂಜಾವೂರು ಏನಿದೆ ಆ ಭಾಗವೂ ಕೂಡ ಬೇರೆ ಬೇರೆ ಅರಸರು ಏನಿದ್ದಾರೆ ಅಂದರೆ ವೆಲ್ಲೂರು, ವಿಜಯನಗರ ಅಥವಾ ಬೇರೆ ಬೇರೆ ರಾಜರುಗಳ ದಾಳಿಯಿಂದ ಅದು ಕೂಡ ದಾಳಿನ ಎದುರಿಸಬೇಕಾಯಿತು. ಎಲ್ಲ ಸಂಪತ್ತನ್ನು ಲೂಟಿ ಮಾಡಿಬಿಟ್ರಂತೆ. ಆವಾಗ ರಾಜರ ನಡುವೆ ಯುದ್ಧ ಕಲಹಗಳು ನಡೀತಾ ಇತ್ತು. ಈ ಭಾಗದ ಬಿಜಾಪುರ ಮೊದಲಾದ ರಾಜರುಗಳು ಈ ಏನೊಂದು ತಂಜಾವೂರು ರಾಜನ ಮೇಲೆ ಆಕ್ರಮಣ ಮಾಡಿದಾಗ ಎಲ್ಲರೂ ಕೂಡ ಕಳೆದುಕೊಳ್ಳಬೇಕಾಯಿತು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ದುರ್ಭಿಕ್ಷೆ ಬೇರೆ ಬಂತು, ಕ್ಷಾಮ ಬೇರೆ ಬಂದಿತ್ತು. ಈ ಕ್ಷಾಮ ಇಂತಹ ಈ ಒಂದು ಪ್ರಕ್ಷುಬ್ಧ ವಾತಾವರಣ ಏನಿದೆ, ಎಲ್ಲ ನಗನಾಣ್ಯಗಳು ಸಂಪತ್ತೆಲ್ಲ ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ದುರ್ಭಿಕ್ಷೆ ಕ್ಷಾಮ ಬೇರೆ ಬಂದಿತ್ತು. ಈ ಸಂದರ್ಭದಲ್ಲಿ ರಾಯರ ಒಂದು ಮಹಿಮೆಯಿಂದ, ಅವರ ಅನುಗ್ರಹದಿಂದ ಬೊಕ್ಕಸ ತುಂಬಿತು ಅಂತ ಕಂಡುಬರುತ್ತದೆ. ಇಂತಹ ಒಂದು ಅನುಗ್ರಹವನ್ನು ಕೂಡ ರಾಯರು ಮಾಡಿದ್ದಾರೆ, ಕ್ಷಾಮವನ್ನು ಪರಿಹಾರ ಮಾಡಿದ್ದಾರೆ. ಮತ್ತು ಇವರ ಒಂದು ಪ್ರಾರಂಭದಲ್ಲಿ ದಾರಿದ್ರ್ಯ ಇತ್ತು. ದಾರಿದ್ರ್ಯ ಅಂದರೆ ಹೊರಗಿನ ಒಂದು ಬಡತನದ ದಾರಿದ್ರ್ಯ ಇತ್ತು ಅಂತ ಹೇಳ್ತಾರೆ. ಬಟ್ ಆ ದಾರಿದ್ರ್ಯ ಎಂಬತಕ್ಕಂಥದ್ದು ಯಾಕೆ ಅದು ನಿರ್ಮಾಣವಾಯಿತು ಎಂಬತಕ್ಕಂಥದ್ದು ಕಂಡು ಬಂದಿಲ್ಲ. ವಿಶೇಷ ಅಂದರೆ ತುಂಬ ದಾರಿದ್ರ್ಯ ಅಂದರೆ ಸುಧೀಂದ್ರ ತೀರ್ಥರ ಒಂದು ಶಿಷ್ಯರೂ ಆಗಿದ್ದರು, ಮತ್ತು ಸುಧೀಂದ್ರ ತೀರ್ಥರ ಶಿಷ್ಯನೂ ಆಗಿದ್ದರು. ಮತ್ತು ರಾಜರೇ ದಾಳಿಯನ್ನು ಆಗಿ ರಾಜ್ಯವನ್ನು ಕಳ್ಕೊಂಡ್ರು. ಅದು ಮುಂದೆ ಆಗಿರ್ತಕ್ಕಂಥ ಘಟನೆಗಳು. ಪ್ರಾರಂಭದಲ್ಲಿ ಅಂದರೆ ಇವರು ತಂದೆ ತಿಮ್ಮಣ್ಣನ ಒಂದು ವಾರ್ಧಕ್ಯ ಸಮಯದಲ್ಲಿ ತುಂಬ ಬಡತನ ಇತ್ತು ಅಂತ. ಈ ದಾರಿದ್ರ್ಯ ಬರಲಿಕ್ಕೆ ಏನು ಕಾರಣ ಎಂಬತಕ್ಕಂಥದ್ದನ್ನು ಇನ್ನೂ ಹೆಚ್ಚು ಅಧ್ಯಯನ ಮಾಡೋಕ್ಕಾಗಿದೆ. ತುಂಬ ದಾರಿದ್ರ್ಯ ಅಥವಾ ಕ್ಷಾಮಗಳು ಬಂತು ಅಥವಾ ಬಡತನ ಬಂತು. ಮತ್ತು ಸುಧೀಂದ್ರ ತೀರ್ಥರ ಬಳಿಯೇ ತಿಮ್ಮಣ್ಣ ಭಟ್ಟರು ಕೂಡ ಮಠದವರೇ ಆಗಿದ್ದರು. ಅವರನ್ನು ಕರೆಸಿಕೊಂಡು ಹೀಗೆ ನಿಮ್ಮ ಮಗನನ್ನು ನಮ್ಮ ಮಠಕ್ಕೆ
ಕೊಡಬೇಕು, ನಿಮ್ಮ ಶಿಷ್ಯನಾಗಿ ಮಾಡ್ಕೊಳ್ತೀವಿ ಅಂತ ಕೇಳಿದ್ದಾನೆ, ಇದೆಲ್ಲ ಬರ್ತದೆ. ನಂತರ ಅವರಿಗೆ ಒಪ್ಪಿಸಿಕೊಡ್ತಾರೆ, ಅವರಿಗೆ ಪಾಠವನ್ನು ಹೇಳ್ತಾನೆ. ಮುಂದೆ ಅವ್ರ ಪೀಠದಲ್ಲಿ ಅವರು ಬರ್ತಾರೆ. ಮುಂದೆ ಅಂತೂ ವೈಭವ ಇದೆ. ಈ ದಾರಿದ್ರ್ಯ ಎಂಬತಕ್ಕಂಥದ್ದು ಏನಿದೆ ಅನುಭವಿಸಬೇಕಾಯಿತು ಅಂತ ಅನೇಕ ದಾರಿದ್ರ್ಯದ ಬಗ್ಗೆನೇ ಇಡೀ ವಿಶೇಷ ಒಂದು ಮಾಹಿತಿಗಳು ನಮಗೆ ಲಭ್ಯವಾಗುತ್ತೆ. ತುಂಬ ಬಡತನವನ್ನು, ಅಷ್ಟೊಂದು ಬಡತನ ಅನುಭವಿಸಿದರು ಎಂಬತಕ್ಕಂಥ ವಿಷಯ ಬರುತ್ತದೆ ನೋಡಿ. ಎಲ್ಲ ಸಾಮಾನ್ಯ ಮಹಾಮಹಿಮರು ಅಂತೇನಿರ್ತಾರೆ ಅವರ ಹಿಂದಿನ ಜೀವನ ಈ ರೀತಿ ಕಂಡು ಬರುತ್ತದೆ ಇಲ್ಲಿ. ಆದರೆ ಹೊರಗಿನ ಸಂಪತ್ತಿನ ದಾರಿದ್ರ್ಯಕ್ಕಾಗಲಿ, ಹೊರಗಿನ ದ್ರವ್ಯದ ದಾರಿದ್ರ್ಯ ಆಗಿರಬಹುದು, ಅವರು ಬಡವರಾಗಿದ್ದರೂ ಕೂಡ ಆದರೆ ಜ್ಞಾನದ ಸಂಪತ್ತು ಏನಿದೆ ಎಂದು ಕೂಡ ಕಮ್ಮಿ ಆಗಿರಲಿಲ್ಲ. ಬಡತನ, ಸಂಪತ್ತಿನ ಬಡತನ ಇತ್ತು, ಆದರೆ ಜ್ಞಾನ ಸಂಪತ್ತಿನಲ್ಲಿ ಅವರು ಶ್ರೀಮಂತರೇ, ಜ್ಞಾನದಲ್ಲಿ ಶ್ರೀಮಂತರಾಗಿದ್ದರು, ಅಲ್ಲಿ ಬಡವರಾಗಿರಲಿಲ್ಲ. ಆ ಬಡತನ ತೊಂದರೆ ಇಲ್ಲ, ಇಲ್ಲಿ ಬಡತನ ಬರಬಾರ್ದು. ಭಗವದ್ಭಕ್ತಿಯಲ್ಲಿ, ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಬಡತನ ಬರಬಾರ್ದು. ಹೃದಯ ಶ್ರೀಮಂತಿಕೆಯಲ್ಲಿ ಬಡತನ ಬರಬಾರದು, ಜ್ಞಾನದಲ್ಲಿ ಬಡತನ ಬರಬಾರದು. ಸಂಪತ್ತಿನಲ್ಲಿ ಬಡತನ ಬಂದರೆ ಪರವಾಗಿಲ್ಲ, ಎಂದೂ ಕೂಡ ಒಬ್ಬ ವ್ಯಕ್ತಿಗೆ ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ಬಡತನ ಬರಬಾರದು. ರಾಯರಿಗೆ ಈ ಸತ್ಯ ಮತ್ತು ಧರ್ಮದ ವಿಷಯದಲ್ಲಿ, ಸತ್ಯದ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಅಧ್ಯಯನದ ಮಾರ್ಗದಲ್ಲಿ, ಭಗವಂತನನ್ನು ಕೊಂಡಾಡುವ ವಿಷಯದಲ್ಲಿ ಎಂದೂ ಕೂಡ ಬಡತನ ಬರಲಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಬಡತನ ಯಾವುದು, ಬಡತನ ಯಾವುದು ದಾರಿದ್ರ್ಯ ಅಂದರೆ ನಮ್ಮಲ್ಲಿ ಇದೇ ಒಂದು ಬಡತನ. ಒಳ್ಳೆಯ ವಿಚಾರಗಳು, ಒಳ್ಳೆಯ ಸಂದೇಶಗಳನ್ನು ತಿಳ್ಕೊಳ್ತಕ್ಕಂತಹ ಒಂದು ಕೊರತೆ, ಇವೆಲ್ಲ ಬಡತನ. ಸಂಪತ್ತು ಇಲ್ಲ ಅಂದರೆ ಅದಲ್ಲ. ಈ ಸಂಪತ್ತು ನಮ್ಮಲ್ಲಿ ಕಮ್ಮಿ ಆಗಬಾರ್ದು, ಜ್ಞಾನ ಸಂಪತ್ತು ಯಾವುದು ಕೂಡ ಕಮ್ಮಿ ಆಗಬಾರ್ದು. ಇದು ರಾಯರಿಗೆ ಈ ಸಂಪತ್ತು ತುಂಬಿತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ದಾರಿದ್ರ್ಯ ಕಂಡು ಬಂದರೂ ಕೂಡ ಇವನು ಜ್ಞಾನ ವಲಯದಲ್ಲಿ ದಾರಿದ್ರ್ಯ ಅವರನ್ನು ಕಾಡಲಿಲ್ಲ. ಅಷ್ಟಿದ್ರೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದಾಗಿದೆ. ಹೀಗೆ ಅವರು ವಿಶೇಷವಾದ ಗ್ರಂಥಗಳನ್ನು ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ. ಎಲ್ಲ ಕಡೆ ದಿಗ್ವಿಜಯವನ್ನು ಮಾಡಿ ವಾದ ಪ್ರತಿವಾದಗಳನ್ನು ಗೆದ್ದಿದ್ದಾರೆ. ದ್ವೈತ ಸಿದ್ಧಾಂತದ ವಿಷಯವನ್ನು ಎಲ್ಲರಿಗೂ ಮನಸ್ಸಿಗೆ ಎಲ್ಲರಿಗೂ ಮುಟ್ಟಿಸುವ ಕಾರ್ಯವನ್ನು ಮಾಡಿದ್ದು ರಾಯರು. ಅಂದರೆ ರಾಯರ ಅನುಗ್ರಹ ಇದ್ದರೇ ನಮಗೆ ಶಾಸ್ತ್ರ ವಲಯದಲ್ಲಿ ಪ್ರವೇಶ ಮಾಡಲಿಕ್ಕಾಗ್ತದೆ, ಜ್ಞಾನ ಕಾರ್ಯದಲ್ಲಿ ಹೆಚ್ಚು ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಅದಕ್ಕೆ ರಾಯರ ಅನುಗ್ರಹ ವಿಶೇಷವಾಗಿ ನಮಗೆ ಬೇಕೇ ಬೇಕು. ರಾಯರು ಅಂತಂದರೆ ಅದಕ್ಕೆ ಒಂದು ಸೇತುವೆ ಇದ್ದ ಹಾಗೆ. ಸೇತುವೆ ಹಿಂದೆ ಬರತಕ್ಕಂತಹ ಯತಿಗಳು ಏನಿದ್ದಾರೆ ಗ್ರಂಥಕಾರರು ಹಾಗೂ ಈ ಇರತಕ್ಕಂತಹ ಅವರ ನಡುವೆ ಹಾಗೂ ನಮ್ಮಗಳ ನಡುವೆ ಒಂದು ಸೇತುವೆ ಇದ್ದಂತೆ. ಈ ಸೇತುವೆ ರಾಯರು ಬರ್ತಕ್ಕಂತಹ ಈ ಟೀಕೆ, ಅವರ ಗ್ರಂಥಗಳ, ಅವರ ಅನುಗ್ರಹದ ಒಂದು ಸೇತು ಇದ್ರೇ ಈ ಸೇತುವಿನ ಮುಖಾಂತರ ನಡೆದು ಜ್ಞಾನದ ಸೇತುವೆ, ಈ ಸೇತುವಿನ ಮುಖಾಂತರ ನಡೆದೇ ನಾವು ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಹೀಗೆ ಸಾಧಕರ ನಡುವೆ ಹಾಗೂ ಗ್ರಂಥಗಳ ನಡುವೆ ದೊಡ್ಡ ಸೇತು ಅಂತಂದರೆ ಆ ಮಹಾನ್ ಸೇತು, ದ ಮಾಧ್ವ ಹಿಸ್ಟಾರಿಕಲ್ ಬ್ರಿಡ್ಜ್ ಅಂತೀವಲ್ಲ, ಐತಿಹಾಸಿಕ ಸೇತುವೆ ಅಂತಂದರೆ ಅದು ರಾಯರು. ಆ ಬ್ರಿಡ್ಜಿನ, ಸೇತುವಿನ ಸಹಾಯ ಇದ್ರೇ ನಾವು ನಡೆದುಕೊಂಡು ಅವರನ್ನು ತಲುಪಲಿಕ್ಕೆ ಸಾಧ್ಯ. ಹೀಗೆ ಒಂದು ಸಂಪರ್ಕವನ್ನು ಹಿಂದಿನ ಗ್ರಂಥಗಳಿಗೂ ಹಾಗೂ ಎಲ್ಲ ಗ್ರಂಥಗಳಿಗೂ ಹಾಗೂ ಈಗಿನ ಜಿಜ್ಞಾಸಿಗಳಿಗೂ ಸಾಧಕರಿಗೂ ನಡುವೆ ಒಂದು ಸೇತುವೆಯನ್ನು ಕಟ್ಟಿ ಈ ಮುಖಾಂತರ ನಡೆದರೆ, ಈ ವಲಯದಲ್ಲಿ ಚಿಂತನೆ ಮಾಡಿದರೆ ನೀವು ತಾತ್ವಿಕ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಆ ಗ್ರಂಥಗಳನ್ನು ಸುಲಭ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಂಥ ಯತಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು. ಆ ಕಾಲಘಟ್ಟದಲ್ಲಿ ಈ ರಾಘವೇಂದ್ರ ತೀರ್ಥರ ಉಪಕಾರ ಬಹಳವಾಗಿದೆ. ಮುಂದೆ ಎಲ್ಲ ಕಡೆ ಸಂಚಾರ ಬಂದಿದ್ದಾರೆ, ಮೈಸೂರು ಕಡೆಗೂ ಬಂದಿದ್ದಾರೆ, ಉಡುಪಿಗೆ ಬಂದಿದ್ದಾರೆ. ಹೀಗೆಲ್ಲ ಕಡೆ ಅವರು ಸಂಚಾರ ದಿಗ್ವಿಜಯ ಇದ್ದೇ ಇತ್ತು. ಅಲ್ಲೆಲ್ಲಿ ಪವಾಡಗಳಾಗಿದೆ. ಪವಾಡಗಳು ಅಂತಂದರೆ ಭಗವಂತನ ಒಂದು ವಿಷಯ ಗೊತ್ತಾಗಲಿ, ಭಗವಂತನ ಬಗ್ಗೆ ಒಲವು ಬೆಳೆಯಲಿ, ಶಾಸ್ತ್ರದ ನಮ್ಮ ಒಂದು ಸಿದ್ಧಾಂತ ಏನಿದೆ ಅದು ಗೊತ್ತಾಗಿ ಆ ವಲಯದಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಳ್ಳಲಿ ಅಂತೇಳಿ ತಪಶ್ಶಕ್ತಿಯನ್ನು ಕೆಲವೊಮ್ಮೆ ತೋರಿಸ್ತಾರೆ. ಜನರಿಗೆ ಒಂದು ವಿಶ್ವಾಸ ಹುಟ್ಟಬೇಕಾಗಿದ್ದರೆ ಇಂತಹ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆನಂದ ತೀರ್ಥರು ಮಾಡಿದ್ದಾರೆ. ಗಿಡವನ್ನು ಮೇಲೆ ಕೆಳಗೆ ಒಂದು ಬೇರನ್ನು ಮೇಲೆ ಕೆಳಗೆ ಮಾಡಿ ಚಿಗುರಿಸಿರ್ತಕ್ಕಂಥ ಕಥೆಗಳು, ವೇದಕ್ಕೆ ಶಕ್ತಿ ಇದೆ ಅಂತ ಚಿಗುರು ಒಡೆಯುವಂತ ವೇದ ಮಂತ್ರವನ್ನು ಹೇಳಿ ಚಿಗುರು ಒಡೆಯುವಂತ ಮಾಡಿದರು. ಅಂದರೆ ಅವೆಲ್ಲ ಘಟನೆ ಆದರೆ ವಿಶ್ವಾಸ ಹುಟ್ಟುತ್ತದೆ ಕೆಲವೊಬ್ಬರಿಗೆ. ಬರೀ ಹೇಳಿದರೆ ಆಗೋದಿಲ್ಲ. ಕೆಲವೊಂದು ಏನಾದರೂ ನಮ್ಮದು ಶ್ರೇಷ್ಠ ಅಂತ ತೋರಿಸ್ಬೇಕಾಗಿದ್ದರೆ ಅಲ್ಲಿ ಆ ಮಂತ್ರಗಳ ಶಕ್ತಿ, ಆ ತಪಶಕ್ತಿ ಏನು ಅಂತ ಸ್ವಲ್ಪ ಮಟ್ಟಿಗೆ ತೋರಿಸ್ಬೇಕಾಗ್ತದೆ. ಈ ಕಾರ್ಯವನ್ನು ಅಲ್ಲೆಲ್ಲಿ ರಾಯರು ಪವಾಡವನ್ನು ಮಾಡಿದ್ದಾರೆ, ಮಹಿಮೆಯನ್ನು ತೋರಿಸಿದ್ದಾರೆ. ಮೃತಪುತ್ರ ಸಂಜೀವನ, ಮರಣವಾದ ಬಾಲಕ
ಚಾಲಕನನ್ನು ಪುನಃ ಬದುಕಿಸಿದ್ದಾರೆ. ಹೀಗೆ ಅನೇಕ ಕಥೆಗಳು ಬರ್ತದೆ. ಆ ಮುಸಲ್ಮಾನ ದೊರೆಗಳಿಗೂ ಕೂಡ ನಮ್ಮ ಬಗ್ಗೆ ಒಂದು ಒಲವು ಮೂಡುವಂತೆ ಅವರು ಮಾಡಿದ್ದಾರೆ. ಹೀಗೆ ಅನೇಕ ಪವಾಡಗಳು ನಾವು ಕೇಳ್ತೇವೆ. ಇದು ಅಲ್ಲೇನೇ ಸ್ವಲ್ಪ ಮಾಡಬೇಕಾಗ್ತದೆ. ಈ ಹಿಂದಿನವರೆಲ್ಲರೂ ಕೂಡ ಇಂತಿಂಥ ಪವಾಡಗಳನ್ನು ಮಾಡ್ತಾ ಬಂದಿದ್ದಾರೆ. ಶ್ರೀಪಾದರಾಜರು ಅವರು ಕೂಡ ತಮ್ಮ ತಪಶಕ್ತಿ ಗೊತ್ತಾಗಬೇಕು, ಜನರಿಗೆ ಮುಟ್ಟಿಸುವ ಸಂದರ್ಭದಲ್ಲಿ ಒಂದು ಘಟನೆ ನಿರ್ಮಾಣವಾಗ್ತದೆ. ಏನೊಂದು ಬ್ರಹ್ಮಹತ್ಯೆ ದೋಷ ಪರಿಹಾರ ಮಾಡ್ತಾರೆ. ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಒಂದು ಶುಭ್ರವಾದ ವಸ್ತ್ರವನ್ನು, ಬಿಳಿ ಬಟ್ಟೆಯನ್ನು, ಗೇರೆಣ್ಣೆ ಅಂದರೆ ಕಪ್ಪು ಗೇರೆಣ್ಣೆ, ಆ ಗೇರೆಣ್ಣೆಯಲ್ಲಿ ಬಿಳಿ ವಸ್ತ್ರವನ್ನು ಎದ್ದಿ ಹಿಡಿದ್ರಂತೆ. ಪೂರ್ತಿ ಕಪ್ಪು, ಈ ಡಾಂಬರ್ ಅಂತೇವಲ್ಲ ಹಾಗೆ ಅಷ್ಟು ಕಪ್ಪಾದ ಒಂದು ಬಟ್ಟೆಯನ್ನು ಮಾಡಿ ಅದಕ್ಕೆ ಶಂಕೋದಕ ತೀರ್ಥದಿಂದ ಪ್ರೋಕ್ಷಣೆ ಮಾಡಿದರೆ ಆ ಕ್ಷಣಕ್ಕೆ ಬಿಳಿ ಬಟ್ಟೆ ಆಯಿತಂತೆ. ಎಲ್ಲ ನೋಡ್ತಾ ಇದ್ರು, ಏನು ಆಶ್ಚರ್ಯ ನೋಡಿ, ದೋಷ ಪರಿಹಾರ ಆಗತ್ತೆ ಅಂತ ತೋರಿಸಿದ್ರಂತೆ. ಬ್ರಹ್ಮಹತ್ಯೆ ದೋಷ ಪರಿಹಾರ ಮಾಡಿದ್ದು ಹೇಗೆ ಮಾಡಿದರೆ ಹೀಗೆ ಇನ್ಮೇಲೆ ನೀವು ಕಂಡಿದ್ರಿಗೆ ಆಯ್ತಿಲ್ಲ. ಇವಾಗ ಆ ಡಾಂಬರ ನಿಂತಿರ್ತಕ್ಕಂಥ ವಸ್ತ್ರವನ್ನು ನೀರು ಪ್ರೋಕ್ಷಣೆ ಮಾಡಿದ ತಕ್ಷಣ ಎಲ್ಲ ನೀರು ಪ್ರೋಕ್ಷಣೆ ಮಾಡಿದ ಕೂಡಲೇ ನೋಡುತ್ತಿರುವಾಗಲೇ ಶುಭ್ರ ವಸ್ತ್ರ ಮಾಡಿದ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ ತೋರಿಸ್ಬೇಕಾಗತ್ತೆ. ಕೆಲವೊಮ್ಮೆ ಮುಂದೆ ಬ್ರಹ್ಮಣ್ಯ ತೀರ್ಥರು ಕೂಡ ಅವರು ಒಂದು ತಮ್ಮ ತಪಶಕ್ತಿ ಅಂತ ಏನು ಅಂತ ತೋರಿಸುವ ಪ್ರಸಂಗ ಬಂತು. ಸುಮ್ಮನೆ ಹೇಳ್ತಾರೆ ಅಷ್ಟೇ ಕೆಲವೊಂದು ಉದಾಹರಣೆಗಳನ್ನು. ಪರಂಪರೆಯಲ್ಲಿ ಬಂದಿರ್ತಾರೆ. ಕೆಲವೊಬ್ಬರು ಮಹಿಮೆಯನ್ನು ತೋರಿಸ್ಬೇಕಾಗ್ತದೆ. ವಿಶ್ವಾಸ ಮೂಡಿಸಬೇಕಾಗಿದ್ದರೆ ಅವನು ಸ್ವಲ್ಪ ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ. ಬ್ರಹ್ಮಣ್ಯ ತೀರ್ಥರ ಒಂದು ಜೀವನದಲ್ಲಿಯೂ ಅವರ ಯತಿಗಳಾಗಿರುವಾಗಲೂ ಕೂಡ ಒಂದು ಪ್ರಸಂಗ ನಡೀತದೆ. ಅವರು ಸಂಚಾರ ಮಾಡ್ತಾ ಬನ್ನೂರು ಗ್ರಾಮಕ್ಕೆ ಬರ್ತಾರೆ. ಮೈಸೂರು ಗ್ರಾಮದ ಏನೋ ಒಂದು ಬನ್ನೂರು ಏನಿದೆ, ಬನ್ನೂರು ಗ್ರಾಮಕ್ಕೆ ಬಂದಾವಾಗ ಅಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ಇವರು ಅಶ್ವತ್ಥ ಗಿಡದ ಕೆಳಗೆ ಕುಳಿತು ಒಂದು ಪಾಠವನ್ನು ಮಾಡ್ತಿರ್ತಾರೆ. ತಾಡುವಾಲೆ ಗ್ರಂಥಗಳನ್ನು ನೋಡ್ತಾ ಪಾಠವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಬಂದು ನಮಸ್ಕಾರ ಮಾಡ್ತಾಳೆ. ಆ ಮಹಿಳೆಯ ಧ್ವನಿ ಕೇಳ್ತದೆ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಚನ ಮಾಡ್ತಾರೆ. ನೋಡಿಲ್ಲ ಅವರನ್ನು, ನೋಡದೇನೆ ಇವರು ಪುಸ್ತಕದ ಕಡೆ ಗಮನ ಇಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಚನ ಮಾಡಿಬಿಟ್ರಂತೆ. ಆಶೀರ್ವಾದ ಮಾಡಿದ್ದೇ ತಡ ಹೆಣ್ಮಗಳು ಭೋಳೋ ಅಂತ ಅಳಿಕ್ ಶುರು ಮಾಡಿದಂತೆ, ಗೋಳೋ ಅಂತ ಅಳಿಕ್ ಶುರು ಮಾಡಿದಂತೆ, ಬಬ್ಬಿಡದಂತೆ. ಅಯ್ಯೋ ಎಲ್ಲಿದು ಬಂತು, ಎಲ್ಲಿ ಸುಮಂಗಲಿ ಬಂತು, ನನ್ನ ಗಂಡ ಸತ್ತು ಹೋಗಿದ್ದಾನೆ. ಆದರೆ ಬ್ರಹ್ಮಣ್ಯ ತೀರ್ಥರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಚನ ಮಾಡಿಬಿಟ್ರು. ಏನಾಗಿದೆ ಅಂತಂದರೆ ಆವಾಗ ಆ ಗ್ರಾಮದ ಈ ಕಾಶ್ಯಪ ಗೋತ್ರದ ರಾಮಾಚಾರ್ಯ ಅಂತ ಬರೀದ್ರಂತೆ. ಆ ರಾಮಾಚಾರ್ಯ ಬರ್ತಕ್ಕಂಥ ಬ್ರಾಹ್ಮಣ ಸತ್ತು ಹೋಗಿದ್ದಾನೆ, ಮರಣ ಹೊಂದಿಬಿಟ್ಟಿದ್ದಾನೆ. ಆವಾಗ ಅವನ ಜೊತೆಗೆ ನಾನು ಸತಿ ಸಹಗಮನ ಪದ್ಧತಿ, ನನ್ನ ಪ್ರಾಣವನ್ನು ಕಳ್ಕೊಳ್ಬೇಕು ಅಂತ ಸತಿ ಸಹಗಮನ ಪದ್ಧತಿ ಇತ್ತಂತೆ. ಇಂಥದ್ದೇನು ಅಂತೂ ಪತಿ ಜೊತೆ ಹೋಗಬೇಕು ಅಂತ ತಯಾರಾಗಿದ್ದಾಳೆ. ತಯಾರಂತಂದ್ರೆ ಹೇಗೆ, ಎಲ್ಲ ಆಭರಣವನ್ನು ಹಾಕಿಕೊಂಡು ಗಂಡನ ಜೊತೆಗೇ ಆ ಚಿತೆಯಲ್ಲಿ ಹೋಗಿಬಿಡಬೇಕು ಅಂತ ಸರ್ವಾಲಂಕಾರ ಮಾಡಿಕೊಂಡು ಶವದ ಜೊತೆಗೆ ಇವಳು ಹೋಗ್ಲಿಕ್ಕೆ ತಯಾರಾಗಿದ್ಲು. ಆಗುವಾಗ ಸಂದರ್ಭದಲ್ಲಿ ಇಲ್ಲಿ ಈ ಒಬ್ಬರು ಪುಣ್ಯ ಪುರುಷರು ಬಂದಿದ್ದಾರೆ, ಬ್ರಹ್ಮಣ್ಯ ತೀರ್ಥರು ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾಗಿ ಇನ್ನು ಸತಿ ಜೊತೆಗೆ ಸಹಗಮನ, ಪತಿ ಜೊತೆಗೆ ಸಹಗಮನ ಮಾಡುವ ಸಂದರ್ಭದಲ್ಲಿ ಅವರ ಆಶೀರ್ವಾದ ತಗೊಂಡ್ರಾಯಿತು ಅಂತ ಇಲ್ಲಿಗೆ ಬಂದಿದ್ದಾಳೆ. ಆದರೆ ಅವಳು ಬಂದಿದ್ದದಕ್ಕೆ ಹೋಗುವ ಮೊದಲು ಯತಿಗಳ ದರ್ಶನ ಮಾಡಿಕೊಂಡು ಪತಿ ಜೊತೆಗೆ ನಾನು ಕೂಡ ಸಹಗಮನ ಮಾಡ್ಕೊಂಡ್ರಾಯಿತು ಅಂತ ತೀರ್ಮಾನ ಮಾಡಿ ಆಶೀರ್ವಚನ ತಗೊಳ್ಳಿಕ್ಕೆ ಬಂದಿದ್ದಾಳೆ. ಆದರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿಬಿಟ್ರು. ನನ್ನ ಗಂಡ ಸತ್ತು ಹೋಗಿದ್ದಾನೆ, ದೀರ್ಘ ಸುಮಂಗಲಿ ಭವ ಅಂತ ಹೇಳಿಬಿಟ್ಟಿದ್ರೆ ಎಲ್ಲಿ ಗಂಡ ಎಲ್ಲಿ ಇದು ಅಂತ ಅಳಿಕ್ಕೆ ಶುರು ಮಾಡಿದಂತೆ. ಆದರೆ ಬ್ರಹ್ಮಣ್ಯ ತೀರ್ಥ ಹೇಳ್ತಾರೆ, ನನ್ನ ಬಾಯಿಂದ ಭಗವಂತ ಮಾತು ನುಡಿಸಿದ್ದಾನೆ, ಸತ್ಯಂ ಯಥಾತ್ಮ ನಿಜಭೃತ್ಯ ಭಾಷಿತಂ ಅಂಥೇಳಿ. ಅದಕ್ಕೆ ಆ ಭಗವಂತನೇನಾದ್ರು ಮಾಡ್ತಾನೆ ನೋಡುವ ಬಾ ಅಂತ ಅವಳನ್ನು ಕರ್ಕೊಂಡು ಶವ ಇದ್ದಲೇ ಬಂದುಬಿಟ್ರಂತೆ. ಅವ್ರ ಮನೆ ಹತ್ರ ಬರುವಾಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ನೋಡ್ತಾ ಇದ್ದಾರೆ, ಬ್ರಹ್ಮಣ್ಯ ತೀರ್ಥರು ಈ ಕಡೆ ನಡ್ಕೊಂಡು ಬರ್ತಾ ಇದ್ದಾನಂತೆ. ಅರೆ ಸ್ವಾಮಿಗಳು ಆ ಶವವನ್ನು ನೋಡಬಾರ್ದು ಅಂತ ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ಆ ಶವ ಹೊತ್ತುಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರಂತೆ. ಹೋಗ್ಲಿಕ್ಕೆ ಶುರು ಮಾಡುವಾಗ ಬ್ರಹ್ಮಣ್ಯ ತೀರ್ಥರು ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಶವ ಎತ್ಕೊಂಡು ಹೋಗ್ತಾ ಇದ್ರೆ ನಿಂತ್ಕೊಳ್ಳಿ ಅಂತ ನಿಲ್ಲಿಸಿದ್ರಂತೆ. ನಿಲ್ಲಿಸಿ ಕೆಳಗೆ ಇಡಿ ಅಂತ ಹೇಳಿದ್ರಂತೆ. ಕೆಳಗಿಟ್ಟು ಏನು ಕಟ್ಟಿಬಿಟ್ಟಿದ್ದಾರೆ ಆ ಶವವನ್ನು, ಎಲ್ಲ ಬಿಗಿದು ಬಿಟ್ಟಿದ್ದಾರೆ. ಆ ಕಟ್ಟುವ ತಕ್ಷಣ ಅಲ್ಲಿನೇ ಆ ಮೃತ್ಯುಂಜಯ ಸ್ತೋತ್ರ ಏನಿದೆ ಅದೆಲ್ಲ ಹೇಳ್ತಾ ಅವರು ನೀರು ಪ್ರೋಕ್ಷಣೆ ಮಾಡ್ತಾ ಇದ್ದಂತೆ. ನೀರು ಪ್ರೋಕ್ಷಣೆ ಮಾಡುವಾಗ ಅಲ್ಲಿ ಜೀವ ಬಂದು ಹಗ್ಗ ಎಲ್ಲ ಅಲ್ಲಾಡಿ ಪ್ರಾರಂಭ ಬಂತು. ನೋಡಿ ತಕ್ಷಣ ಹಗ್ಗ ಬಿಚ್ಚಿದರೆ ಏನು ಮೃತ್ಯು ಪರಿಹಾರ ಮೃತ್ಯುಂಜಯ ಸ್ತೋತ್ರ ಏನಿದೆಲ್ಲ ಹೇಳ್ತಾ ಅವ್ರು ಹಾಕುವಾಗ ಇದ್ದಂಥ ಶವವಾಗಿ ಇರತಕ್ಕಂಥ ವ್ಯಕ್ತಿ ಹಗ್ಗ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ಎಲ್ಲ ಕಟ್ಟು ಬಿಚ್ಚಿದರೆ ಎದ್ದು ಕೂತ್ಬಿಟ್ಟಿದ್ದಾನೆ. ನೋಡಿ ಸತ್ಯಂ ಯಥಾತ್ಮ ನಿಜಭೃತ್ಯ ಭಾಷಿತಂ, ಎಲ್ಲೋ ಭಾಗವತ ಅಲ್ಲ,
ಬ್ರಹ್ಮಣ್ಯ ತೀರ್ಥರ ಕಾಲದಲ್ಲಿ ನಡೀತಕ್ಕಂಥದ್ದು. ಯಾಕೆ ಹೇಳ್ತಿದ್ದೆ ಅಂತಂದರೆ ಎಲ್ಲ ಯತಿಗಳು ಸ್ವಲ್ಪ ಹಿಂಗೆ ಚೂರು ಪವಾಡವನ್ನು ಮಾಡ್ತಾರೆ. ಅದೇ ದೊಡ್ಡ ಕೆಲಸ ಮಾಡ್ಕೊಂಡಿಲ್ಲ. ಈಗಿನವರ ಹಾಗೆ ಕೇಳಿದವರು ಬೂದಿ ಕೊಟ್ಟೆ, ವಿಗ್ರಹ ಕೊಟ್ಟೆ, ಅದರಿಂದ ಜೀವನ ಮಾಡಿದೆ, ಹಾಗೆ ಮಾಡಿದ್ದಲ್ಲ. ನಮ್ಮ ಒಂದು ಸಿದ್ಧಾಂತದ ಬಗ್ಗೆ, ನಮ್ಮ ಒಂದು ಮಧ್ವ ಸಿದ್ಧಾಂತದ ಬಗ್ಗೆ, ನಮ್ಮ ಒಂದು ವಿಷ್ಣು ಸರ್ವೋತ್ತಮ ಆಗಿದ್ದಾನೆ, ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ ಮತ್ತು ಒಲವು ಮೂಡಿಸಬೇಕಾಗಿದ್ದರೆ ಸ್ವಲ್ಪ ಆ ತಪಶಕ್ತಿ ಮಹಿಮೆಯನ್ನು ತೋರಿಸ್ತಿರ್ತಾರಷ್ಟೇ. ಅದನ್ನೇ ತಮ್ಮ ಜೀವಾಳ ಮಾಡ್ಕೊಂಡಿರಲ್ಲ. ಅಲ್ಲಿ ಇಂಥ ಘಟನೆ ಬ್ರಹ್ಮಣ್ಯ ತೀರ್ಥ ನಡೆಯಿತು ನೋಡಿ. ಆ ವ್ಯಕ್ತಿ ಬದುಕಿಬಿಟ್ಟ. ದೇವರು ಅವರ ಮಾತನ್ನು ಸತ್ಯ ಮಾಡಿದ. ಅದಾದ ಮೇಲೆ ನೋಡಿ ಆ ವ್ಯಕ್ತಿ ಎದ್ದು ಕೂತು ಬಿಟ್ಟ. ಗಂಡ ಹೆಂಡತಿ ಜೊತೆ ನಿಂತರು ನೋಡಿ. ಮರಣವಾದ ವ್ಯಕ್ತಿ ನಿಂತು ಬಿಟ್ಟ. ಜೊತೆಗೆ ಗಂಡ ಹೆಂಡತಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರಂತೆ. ಎಲ್ಲ ಆ ಭಾಗದ ಜನ ಗಾಬರಿ ಆಗ್ಬಿಟ್ರು. ಏನು ತಪಶಕ್ತಿಪ್ಪ ಬ್ರಹ್ಮಣ್ಯ ತೀರ್ಥ. ಅಲ್ಲಿವರೆಗೂ ತಮ್ಮ ಪಾಠ ಓದ್ತಾ ಇದ್ದರು. ಆದರೆ ಅವರ ತಪಶಕ್ತಿ ಹೇಗಿದೆ ಅಂತ ಪ್ರಕಟ ಮಾಡುವ ಕಾಲ ಸಂದರ್ಭ ಹೀಗೆ ಬರುತ್ತಂತೆ ನೋಡಿ. ಅದಾದ ಇಬ್ಬರೂ ಗಂಡ ಹೆಂಡತಿ ನಮಸ್ಕಾರ ಮಾಡಿದರೆ ಏನು ಆಶೀರ್ವಾದ ಮಾಡಬೇಕು? ಸುಪುತ್ರವತಿ ಭವ ಅಂತ ಹೇಳಿಬಿಟ್ರಂತೆ. ಆಶ್ಚರ್ಯ. ಈಗಾಗಲೇ ವಯಸ್ಸೇರಾಗಿದೆ, ಇನ್ನೇನಪ್ಪ ಮಕ್ಕಳಾಗೋದು ಅಂತ ಅಂದ್ಕೊಂಡರೆ ನನ್ನ ಬಾಯಲ್ಲಿ ಮಾತು ಬಂದಿದೆ. ಆ ಭಗವಂತ ಗೋಪಾಲಕೃಷ್ಣ ದೇವರು ನನ್ನ ಬಾಯಿನ ನುಡಿಸಿದ್ದಾರೆ. ಸತ್ಯ ಆಗ್ತದೆ, ಭಗವಂತ ಸತ್ಯ ಮಾಡ್ತಾನೆ ಅಂದರೆ ಮಕ್ಕಳಾದ್ರಂತೆ. ನಿಮಗಿಬ್ಬರು ಗಂಡು ಮಕ್ಕಳಾಗ್ತಾರೆ, ಅದರಲ್ಲಿ ಒಂದು ಮಗು ನನ್ನ ಕೊಡಬೇಕು ಅಂತ ಹೇಳಿದ್ರಂತೆ. ಆ ಇನ್ನೊಂದು ಮಗು ನಮಗೆ ಕೊಡಬೇಕು ಅಂತೇನು ಹೇಳಿದ್ದಾರಲ್ಲ, ಅವರೇ ವ್ಯಾಸರಾಜರು ನೋಡಿ. ಇಂಥ ಪವಾಡಗಳು ನಡೀತದೆ. ಬರೀ ರಾಯರು ಅಂತಲ್ಲ, ಹಿಂದಿನವರೆಲ್ಲ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾರೆ. ವಾದರಾಜರು ಪವಾಡಿನ ಕಮ್ಮಿ, ಅಲ್ಲಿ ಶಕ್ತಿ ತೋರಿಸಿದ್ದಾರೆ. ಅವರು ನೈವೇದ್ಯ ಬೆಲ್ಲ ಕಡಲೆ ಸಮರ್ಪಣೆ ಮಾಡಿದರೆ ಸಾಕ್ಷಾತ್ ಹೈಗ್ರೀವ ದೇವರೇ ಬಂದು ಹೋಗಿದ್ದಾರೆ. ಅವರೇ ಬಂದಿದ್ದಾರಂತೆ. ಇನ್ನೇನು ಇಂತಹ ಒಂದು ಮಾಡ್ತಾರೆ ಅಂದರೆ ಅದನ್ನೇ ಜೀವಾಳ ಮಾಡ್ಕೊಂಡಿರಲ್ಲ. ಅಲ್ಲೆಲ್ಲಿ ನಮ್ಮ ಒಂದು ಮಹಿಮೇನಿದೆ, ನಮ್ಮ ಪರಂಪರೆ ಎಷ್ಟು ಶ್ರೇಷ್ಠವಾಗಿದೆ ಅದೆಲ್ಲ ತಿಳಿಸ್ಬೇಕಲ್ಲ. ಸಾಮಾನ್ಯ ಯತಿಗಳಲ್ಲಪ್ಪ, ಇಂತಹ ಬ್ರಹ್ಮ ವರ್ಚಸ್ಸನ್ನು ಪಡೆದುಕೊಂಡಿರ್ತಕ್ಕಂತಹ ಭಗವದ್ ಅನುಗ್ರಹ ಪಾತ್ರರಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಮೇಳೈಸಿಕೊಂಡಂತಹ ಶ್ರೇಷ್ಠ ಯತಿಗಳು ಅಂತ ಸಾಮಾನ್ಯರಿಗೆ ಗಮನಕ್ಕೆ ಬರಬೇಕಲ್ಲ. ಈ ಪರಂಪರೆ ಅಂಥ ಪರಂಪರೆ ಅಲ್ಲ, ಹಿಂದಿನ ಪರಂಪರೆ ಎಲ್ಲರಿಗೂ ಶ್ರೇಷ್ಠವಾಗಿದೆ ಅಂತ ಇನ್ನೊಬ್ಬರಿಗೆ ವಿಶ್ವಾಸ ಹುಟ್ಟಬೇಕಾಗಿದ್ದರೆ ಇಂಥ ಕೆಲವೊಂದು ಪವಾಡಗಳಾಗ್ತದೆ. ಅದೇ ವಾದರಾಜರು ಇಂಥ ಕಾರ್ಯವನ್ನು ಮಾಡಿದ್ದಾರೆ. ಮಿಡಿನಾಗರ ಹಾವು ಕಚ್ಚಿ ಸತ್ತ ವರ ಹುಡುಗನನ್ನು ಪುನಃ ಬದುಕಿಸಿ ಮದುವೆ ಮನೆ ಪುನಃ ಸಂಭ್ರಮದಿಂದ ತುಂಬುವಂತೆ ಮಾಡಿದ್ದಾರೆ. ಹಾವು ಕಚ್ಚಿದವನ್ನು ಬದುಕಿಸಿರ್ತಕ್ಕಂಥ ಈ ಲಕ್ಷ್ಮೀ ಶೋಭಾನ ಪದ ಹೇಳ್ತೇವೆ. ಹೀಗೆಲ್ಲ ಪವಾಡಗಳಾಗಿದೆ. ನಂತರ ಬಂದಂತಹ ಯಾರ್ಯಾರು ರಾಯರು ಇಂಥ ಪವಾಡವನ್ನು ಮಾಡಿದ್ದಾರೆ. ಅಂದರೆ ವಿಶ್ವಾಸ ಹುಟ್ಟಿಸುವ ಸಲುವಾಗಿ ಆ ರೀತಿ ಮಾಡ್ತಕ್ಕಂಥದ್ದು. ಹೀಗೆ ಪರಂಪರೆ ರಾಯರ ಪವಾಡಗಳಂತೂ ಬಹಳಷ್ಟವಾಗಿದೆ. ಇಂಥ ಪವಾಡಗಳನ್ನು ಅಥವಾ ಪವಾಡಾಂತರಕ್ಕಿಂತ ಮಹಿಮೆ ಈ ಭಗವದ್ ಅನುಗ್ರಹ. ನಾವೇನಾರು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಮಾತನ್ನು ಭಗವಂತ ಅದು ನಡೆಸಿಕೊಡ್ತಾನೆ ಅನ್ನತಕ್ಕಂತಹ ಆ ಭಗವಂತನಲ್ಲಿ ಬಲವಾದ ನಂಬಿಕೆ. ರಕ್ಷತಿ ಇತ್ತೇ ವಿಶ್ವಾಸ ಸತ್ಯಂ ಯಥಾತಂ ನಿಜಭೃತ್ಯ ಭಾಷಿತಂ. ಈ ಮಾತನ್ನು ಬಲವಾದ ಈ ಮಾತಿನ ನಂಬಿಕೆ ಇದೆ. ಆ ಭಗವದ್ಭಕ್ತರು ಹೇಳಿದ ಮಾತನ್ನು ಸತ್ಯವನ್ನಾಗಿ ಮಾಡ್ತಾನೆ ಬರ್ತಕ್ಕಂಥ ನಂಬಿಕೆ ವಿಶೇಷವಾಗಿತ್ತು. ಅವರು ಅಂದುಕೊಳ್ತಾರೆ ಋಷೀಣ ಪುನರಾಧ್ಯಾನಂತೂ ವಾಚಮರ್ತು ಅನುದಾವತಿ. ಮುಂದೆ ವಿಜಯದಾಸ ಬಗ್ಗೆ ಹೇಳುವಾಗಲೂ ಕೂಡ ಅಂಧವಚನವ ನಿಜಕ್ಕೆ ತಂದು ಕೊಡುವನು, ಉದಯ ಕಾಲದಿ ಪಠವು ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು ಅಂತ ಹೇಳ್ತಾರೆ. ಮುಂದೆ ಅವರೆಲ್ಲ ವಿಜಯದಾಸರು ಏನು ಒಂದು ಅಸಿಸ್ಟೆಂಟ್, ಏನು ಅಡಿಗೆಗೆ ಸಹಾಯ ಮಾಡತಕ್ಕಂಥ ನೀರು ತರತಕ್ಕಂತಹ ವ್ಯಕ್ತಿನಿದ್ದಾನೆ, ಆ ನೀರು ತರುವವನ ಕೈಯಲ್ಲಿ ಸುಧಾನುವಾದ ಮಾಡಿಸ್ತಾರಂತೆ. ಗೋಪಾಲದಾಸರು ಆಯುರ್ದಾನವನ್ನು ಮಾಡ್ತಾರೆ. ಸತ್ಯಭೌದರು ರಾತ್ರಿ ಸೂರ್ಯನನ್ನು ತೋರಿಸ್ತಾರೆ. ವಿಷದ ಪದಾರ್ಥವನ್ನೇ ತಾವು ಸ್ವೀಕಾರ ಮಾಡ್ತಾರೆ. ರಾಮನಿಗೆ ಕೊಟ್ಟ ಮೇಲೆ ನಾವು ತೋಳಿಕೇನು ಅಂಥೇಳಿ ವಿಷ ಹಾಕಿದ ಪದಾರ್ಥವನ್ನು ಸ್ವೀಕಾರ ಮಾಡ್ತಾರೆ. ಏನೆಲ್ಲ ಮಹಿಮೆಗಳು ಇದೆ ಅಂತಹ ಏನು ವೈಷ್ಣವ ಪರಂಪರೆ ಬಂದಿರತಕ್ಕಂಥ ಯತಿಗಳು. ಇಷ್ಟು ಬರೀ ಅವರ ಹೆಸರನ್ನು ಹೇಳಿದರೆ ಸಾಕು ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಇಂಥ ಶ್ರೇಷ್ಠ ಯತಿಗಳು. ಹೀಗೆ ರಾಯರು ಅನೇಕ ಮಹಿಮೆಗಳನ್ನು ಮಾಡಿದ್ದಾರೆ. ಅವರ ಮಹಿಮೆ ಅಂತಂದರೆ ಈಗಿನವರೇ ಹಾಗೆಲ್ಲ ಭಗವದ್ ಅನುಗ್ರಹದಿಂದ ಪಡೆದುಕೊಂಡಂತಹ ಒಂದು ಶಕ್ತಿ ಏನಿದೆ. ಅಪ್ಪಣ್ಣಾಚಾರ್ಯ ಹೇಳಿದಾಗೆ ನಿಷೇವ ಶ್ರೀರಾಘವೇಂದ್ರು ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳಿದ್ದಾರೆ. ಅಂದರೆ ರಾಯರು ನಮಗೆ ಕೊಡ್ತಾ ಇದ್ದಾರೆ, ಅನುಗ್ರಹ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಅವರೇನು ಕೇಳಿದವರಿಗೆಲ್ಲ ಪದಾರ್ಥವನ್ನು ಕೊಡ್ತಾರಲ್ಲ, ಅದು ಎಲ್ಲಿಂದ ಪಡೆದ ಸಂಪತ್ತು ಅಂದರೆ ಶ್ರೀರಾಮದೇವರ ಮೂಲ ರಾಮದೇವರ ಹರಿಪಾದ ಕಂಜ ಮುಖ್ಯ ಪ್ರಾಣದೇವರ ರಾಮದೇವರ ನಿರಂತರ ಸೇವೆಯಿಂದ ಪಡೆದ ಸಂಪತ್ತನ್ನು ನಮಗೆ ಕೊಡ್ತಾ ಇದ್ದಾರೆ. ಅಷ್ಟು ದಾರಿದ್ರ್ಯ ಇತ್ತು. ಸಂಪತ್ತು ಎಲ್ಲಿಂದ ಬಂತು ಅಂತಂದರೆ
ರಾಮನ ಸೇವೆಯಿಂದ ಪ್ರಾಣದೇವರ ನಿತ್ಯ ಉಪಾಸನೆಯಿಂದ ಪಡೆದಿರತಕ್ಕಂಥ ಸಂಪತ್ತನ್ನು ಶ್ರೀರಾಘವೇಂದ್ರು ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು ನಮಗೆಲ್ಲ ಇವತ್ತು ಕೊಡ್ತಾ ಇದ್ದಾರಲ್ಲ, ಅದೆಲ್ಲಿಂದ ಪಡ್ಕೊಂಡಿದ್ದು? ವಾಯುದೇವರ ಅನುಗ್ರಹದಿಂದ ಅವರ ನಿರಂತರ ಸೇವೆಯಿಂದ ಪಡ್ಕೊಂಡಿರ್ತಕ್ಕ ಸಂಪತ್ತನ್ನು ನಮಗೆ ಕೊಡ್ತಾ ಇದ್ದಾರೆ ಹೊರತು ಯಾಕೆ ಹೇಳ್ತಿದ್ದಾರೆ ಅಂದರೆ ಅವರು ಮಾಟ ಮಂತ್ರ ವಶೀಕರಣ ಯಾವುದೋ ಶಕ್ತಿಗಳನ್ನು ವಶೀಕರಣ ಮಾಡಿ ಕಲಿತ ವಿದ್ಯೆ ಅಲ್ಲ. ಸಾಕ್ಷಾತ್ ರಾಮದೇವರನ್ನು ಮತ್ತು ಪ್ರಾಣದೇವರನ್ನೇ ಉಪಾಸನೆ ಮಾಡಿ ಅವರಿಂದ ಪಡೆದಿರತಕ್ಕಂಥ ಸಂಪತ್ತು ಹೊರತು ಕ್ಷುದ್ರ ವಿದ್ಯೆಗಳನ್ನು ಕಲಿತು ಓಂ ಪುಟ್ ಸ್ವಾಹ ಅಂಥೇಳಿ ಅಂಥ ಕ್ಷುದ್ರ ವಿದ್ಯೆ ಅಲ್ಲ. ಕೇಳೋದ್ರಿಗೆ ಬೂದಿ ಕೊಟ್ಟೆ, ವಿಗ್ರಹ ಕೊಟ್ಟೆ, ಮಂಕ ಮಾಡಿದೆ, ವಶೀಕರಣ ಮಾಡಿಕೊಂಡೆ, ಅದಕ್ಕೆ ರಾತ್ರಿ ಕೂತು ಎಲ್ಲೋ ಹೋಗಿ ಏನೋ ಕಲಿತೆ, ಅಂತಹ ಯತಿಗಳಲ್ಲ ಇವರು. ಏನು ವೈಷ್ಣವ ದೀಕ್ಷಾ ಏನಿದೆ ಆ ನಿಟ್ಟಿನಲ್ಲಿ ಸಾಗಿ ಸತತ ಉಪಾಸನೆಯಿಂದ ಪಡೆದಿರತಕ್ಕಂಥ ಸಂಪತ್ತು ಹಾಗೆ ನಾವು ತಿಳ್ಕೊಳ್ಬೇಕು. ಬೇರೆ ಗುರುಗಳಂತಲ್ಲ, ಈ ಗುರುಗಳು ಇಂತಹ ಶ್ರೇಷ್ಠವಾದ ಗುರುಗಳು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹರಿಪಾದ ಕಂಜೆ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು ಅಂತ ಶಬ್ದ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಗಮನ ಕೊಡಬೇಕು. ಇಂತಹ ಜ್ಞಾನಿಗಳು ರಾಯರು, ಇಂಥ ಮುಂದೆ ರಾಯರ ಬಗ್ಗೆ ಅನೇಕ ಮಹಿಮೆಗಳಿದೆ. ಇಂಥ ಉಪಕಾರವನ್ನು ರಾಯರು ಮಾಡಿದ್ದಾರೆ. ಎಲ್ಲ ಕಡೆ ಅವರು ಸಂಚಾರ ಮಾಡಿ ನಂತರ ವೃಂದಾವನಸ್ಥರಾಗಿದ್ದಾರೆ ಅಂತ ನಾವು ಕೇಳ್ತೀವಿ. ವೃಂದಾವನ ಅಂತಂದರೆ ಸ್ವತಃ ತಾವೇ ಅಲ್ಲಿ ಜಪ ಮಾಡ್ತಾ ಕುಳಿತಾಗ ಆ ವೃಂದಾವನವನ್ನು ಕಟ್ಟಿದ್ದಾರೆ. ಈಗೂ ಕೂಡ ರಾಯರು ಇದ್ದಾರೆ ಬರ್ತಕ್ಕಂತಹ ಒಂದು ಪ್ರತೀತಿ ಏನಿದೆ, ಇದ್ದಾರೆ ರಾಯರು ಈಗೂ ಕೂಡ ಇದ್ದು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಆ ಯತಿಗಳಾಗಿದ್ದಾಗಲೂ ಮತ್ತು ವೃಂದಾವನದೊಳಗೆ ಕುಳಿತ ನಂತರವೂ ಎರಡೂ ಸಂದರ್ಭದಲ್ಲಿ ವಿಶೇಷ ಅನುಗ್ರಹವನ್ನು ರಾಯರು ಮಾಡ್ತಾನೇ ಇದ್ದಾರೆ. ಅವರು ಮುಂದೆ ಅವರ ಮಹಿಮೆಗಳನ್ನು ಮುಂದೆ ವಿಜಯದಾಸರು ಮತ್ತು ಏನು ನಂತರ ಅವರ ಮಹಿಮೆಗಳನ್ನು ವಾದೀಂದ್ರ ತೀರ್ಥರು, ವಿಜಯದಾಸರು, ಜಗನ್ನಾಥದಾಸರು, ಸರ್ ಥಾಮಸ್ ಮೆನ್ರೋ ಅವರು ಇಲ್ಲಿ ಸ್ಥಳ ಕೊಟ್ಟಿದ್ದಾರೆ. ಹೀಗೆ ಅನೇಕ ಬರ್ತಕ್ಕ ಮುನ್ನವರು ಅವರ ಒಂದು ಮಹಿಮೆಯನ್ನು ಕೊಂಡಾಡ್ತಾನೆ ಬಂದಿದ್ದಾರೆ. ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಒಂದು ಹಾಡು ಮಾಡಿದ್ದಾರೆ, ಇಂದು ಎನಗೆ ಗೋವಿಂದ ನಿನ್ನ ಪಾದಾರವಿಂದವ ತೋರು ಮುಕುಂದನೆ ಅಂಥೇಳಿ ಒಂದು ಪದ್ಯವನ್ನು ಮಾಡಿದ್ದಾರೆ. ಮತ್ತು ಒಂದು ಸುಳಾದಿ, ಅವತಾರತ್ರಯ ಸುಳಾದಿ ಅಂತ ಸುಳಾದಿನ ಮಾಡಿದ್ದಾರೆ. ಅದು ಹೇಗೆ ಅಂತಂದರೆ ಮುಂದೆ ಬರತಕ್ಕಂಥ ದಾಸರಿಗೆ ಹಾಡುಗಳನ್ನು ಬರೆಯುವ ಸಲುವಾಗಿ ಒಂದು ಭಕ್ತಿಯ ಅಂದರೆ ದೀಪ ಅಂದರೆ ಇಂದು ಎನಗೆ ಗೋವಿಂದ ಅತ್ಯಂತ ವಿನಯ ಮತ್ತು ಭಕ್ತಿಯಿಂದ ಕೂಡಿರ್ತಕ್ಕಂಥ ಒಂದು ಪದ್ಯ. ಒಂದೇ ಒಂದು ಪದ್ಯ ಆದರೂ ಕೂಡ ಅದರಲ್ಲಿ ಕಾಣುವ ಆ ದೇವರನ್ನು ಕೇಳಿಕೊಳ್ಳತಕ್ಕಂಥ ಆ ವಿನಯ ಏನಿದೆ, ಆ ಭಕ್ತಿಭಾವ ವಿಶೇಷವಾಗಿ ಹೊರಹೊಮ್ಮಿರತಕ್ಕಂಥ ಕೃತಿ ಇದು. ಇಂದು ಎನಗೆ ಗೋವಿಂದ ಹೇಳಿದ್ದಾರೆ. ಇಂದು ಎನಗೆ ಗೋವಿಂದ, ಆ ಗೋವಿಂದನ ಶಬ್ದವನ್ನು ಬಳಸಿದ್ದಾರೆ. ಯಾಕಂದರೆ ಅವರು ಮೊಟ್ಟ ಮೊದಲಿಗೆ ಮಾಡಿದ ಕಾರ್ಯ ವೇದದ ಒಳಗೆ ಹುದುಗಿರತಕ್ಕಂತಹ ಅತ್ಯಂತ ಸ್ವಾರಸ್ಯ ರಹಸ್ಯಗಳನ್ನು ಜನರಿಗೆ ತಿಳಿಸಬೇಕು. ಗೋವಿಂದನ ಶಬ್ದ ಹಾಕಿದ್ದಾರೆ. ಅವರ ಬಾಯಲ್ಲಿ ಬಂದಿದ್ದು ಗೋವಿಂದ. ಗೋವಿಂದ ಅಂದರೆ ವೇದ ಪ್ರತಿಪಾದ್ಯ, ವೇದಗಳಿಂದ ತಿಳಿಯಲ್ಪಡ್ತಕ್ಕಂಥವನು. ವೇದವನ್ನು ಭಗವಂತ ಚತುರ್ಮುಖಾದಿ ಬ್ರಹ್ಮ ಮೊದಲ ಮುಂದಿನವರೆಗೆ ಬ್ರಹ್ಮರುದ್ರಾದಿಗಳಿಗೆ ವೇದವನ್ನು ಉಪದೇಶಿಸಿದವನು ಭಗವಂತ. ಈ ಗೋವಿಂದನ ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಗೋವಿಂದ ಅಂತಂದರೆ ಈ ಭೂಮಿ ತನ್ನ ಕಕ್ಷೆಯಿಂದ ಕಳಿಸಿಕೊಂಡು ಕೆಳಗೆ ಬೀಳುವ ಸಂದರ್ಭದಲ್ಲಿ ವರಹ ರೂಪದಿಂದ ಪುನಃ ಅದನ್ನು ಹೊಂದಿದವ, ಅದಕ್ಕೆ ಗೋವಿಂದ ಅಂತ ಅರ್ಥ. ಗೋವಿಂದನ ಶಬ್ದ ಭಗವಂತನ ಬಹಳ ಪ್ರಿಯವಾಗಿದೆ. ಅದಕ್ಕೆ ನನ್ನನ್ನು ಗೋವಿಂದ ಅಂತ ಕರೀತಾರೆ ಅಂತ ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣನೇ ಹೇಳಿದ್ದಾನೆ. ಈ ಗೋವಿಂದನ ಶಬ್ದ ತಿರುಪತಿಗೆ ಹೋದರೆ ಗೋವಿಂದ 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 ಗತಿರ್ ಗೋವಿಂದಕ್ಕೆ ಇರ್ತಾನೆ. ಇಂದು ಎನಗೆ ಗೋವಿಂದ. ಇಂದು ಅಂತಂದರೆ ವರ್ತಮಾನ, ಇವತ್ತು ಬಂದುಬಿಟ್ಟಿದ್ದೇನೆ. ಹಿಂದಿದ್ದಾಯಿತು ಮುಂದೆ ಏನೋ ತೊಂದರೆ, ಈಗ ನಾನು ಬಂದಿದ್ದೀನಲ್ಲ ಈ ಸಂದರ್ಭ. ಇಂದು ಎನಗೆ ಗೋವಿಂದ, ಇವತ್ತಿನ ಈಗ ಬಂದ ಸಂದರ್ಭದಲ್ಲಿ ನಿನ್ನ ಅನುಗ್ರಹ ನನ್ನ ಮೇಲಿರಲಿ. ಎಷ್ಟು ಚೆನ್ನಾಗಿದ್ದೀರಿ. ಇಂದು ಎನಗೆ ಗೋವಿಂದ. ವರ್ತಮಾನ ಸರಿಯಾದರೆ ಭವಿಷ್ಯ ತಾನೇ ಸರಿಯಾಗುತ್ತೆ. ಈಗ ಬಂದುಬಿಟ್ಟಿದ್ದೇನೆ. ಇಂದು ಈ ನಾನು ಬಂದಿರುವಾಗ, ವೈಷ್ಣವನಾಗಿ ಬಂದಿರುವಾಗ ನಮ್ಮ ಪ್ರಾರ್ಥನೆ ಆಗಿರಬೇಕು. ಬ್ರಾಹ್ಮಣನಾಗಿ ಬಂದುಬಿಟ್ಟಿದ್ದೇನೆ, ವೈಷ್ಣವನಾಗಿದ್ದೇನೆ, ಅನೇಕ ಒಂದು ಯತಿ ಪರಂಪರೆಯಲ್ಲಿ ಬಂದಿದ್ದೇನೆ. ಈ ಬಂದ ಸಂದರ್ಭದಲ್ಲಿ ಇಂದು ನನಗೆ ಇಂಥ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಇಂದು ಈಗ ನಾನು ಬಂದುಬಿಟ್ಟಿದ್ದೇನೆ. ಹಿಂದಿನ ಜನ್ಮ ಹೇಗಾದರಾಗಲಿ ಇಂದೆನ್ನ ಕಾಯೋ ಪುರಂದರ ಬಿಟ್ಟಲ್ಲ ಅಂತ ಹೇಳಲು ಹಾಗೆ ಇಂದು ನನಗೆ ಗೋವಿಂದ ನಿನ್ನ ಒಂದು ನೋಡ್ತಾ ಇದ್ದೇನೆ. ನಿನ್ನ ಪಾದಾರವಿಂದವ ತೋರು ಮುಕುಂದನೆ. ಅಂದರೆ ಗೋವಿಂದ ಅಂತಂದರೆ ಅನೇಕ ಅರ್ಥಗಳಿದೆ.
ಗೋವುಗಳನ್ನು ರಕ್ಷಣೆ ಮಾಡಿದ ಗೋಪಾಲಕೃಷ್ಣ ಅಂತ ಆಗ್ತದೆ. ಅನೇಕ ಅರ್ಥಗಳು ಬರ್ತದೆ. ಒಂದು ಕಿರಣಗಳಿದೆ, ಜ್ಞಾನದ ಕಿರಣಗಳನ್ನು ಕೊಟ್ಟಂತಹ ಭಗವಂತ. ಹೀಗೆ ಅನೇಕ ನಿಟ್ಟಿನಲ್ಲಿ ಗೋವಿಂದ ಶಬ್ದ ಬಹಳ ವಿಶೇಷವಾದ ಅರ್ಥ ಇರತಕ್ಕಂಥದ್ದು. ಗತಿಗೆ ಗೋವಿಂದಕ್ಕೆ ಇರುತ್ತೆ. ನಮ್ಮ ಕಲಿಯುಗದಲ್ಲಿ ಗೋವಿಂದ ಗೋವಿಂದ ಗೋವಿಂದ. ತಿರುಪತಿಗೆ ಹೋದರೆ ಅಲ್ಲಿ ಶ್ರೀನಿವಾಸ ದೇವರು ಕಲಿಯುಗದ ಹೆದ್ದೈವ ಅಂತೇನು ಕರೆಸಿಕೊಳ್ತಾ ಇದ್ದಾನೆ, ಅಲ್ಲಿ ಗೋವಿಂದ 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 ಹೇಳಿಕೊಂಡಲ್ಲ ಬಾಳ ಗೋವಿಂದ 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 ಬರೀ ಗೋವಿಂದ. ಈ ಕಡೆ ವಿಠ್ಠಲ 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 ನಾಮ ಸಂಕೀರ್ತನೆ. ಒಂದು ಗೋವಿಂದ ಮತ್ತು ಒಂದು ವಿಠ್ಠಲ. ಎಲ್ಲ ಜಗನ್ನಾಥ ವಿಠ್ಠಲ, ವಿಜಯ ವಿಠ್ಠಲ, ಎಲ್ಲರೂ ಶ್ರೀಪತಿ ವಿಠ್ಠಲ, ಎಲ್ಲರೂ ವಿಠ್ಠಲನೇ. ಒಂದು ಈ ಕಡೆ ನಾಮ ಸಂಕೀರ್ತನೆ ವಿಠ್ಠಲ 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 ವಿಠ್ಠಲ, ಈ ಕಡೆ ಗೋವಿಂದ ಗೋವಿಂದ ಗೋವಿಂದ. ಏನು ಅದೇ ಬಹಳ ಕಲಿಯುಗದ ಒಂದು ದೊಡ್ಡ ನಾಮ ಅಂದರೆ ಗೋವಿಂದ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅದಕ್ಕೆ ಇಂದು ಏನಕ್ಕೆ ಗೋವಿಂದ ಅನ್ನೋ ಶಬ್ದ ಕೊಟ್ಟಿದ್ದಾರೆ. ಕಲಿಯುಗದ ಜನರಿಗೆ ಗತಿ ಏನಪ್ಪ ಅಂದರೆ ಗೋವಿಂದ ಸಂಕೀರ್ತನೆಯ ಗತಿ, ಬೇರೆ ಗತಿಯೇ ಇಲ್ಲ. ಇಂದು ನನಗೆ ಗೋವಿಂದ. ಈ ಜನ್ಮ ಬಂದಿರುವಾಗ, ಈ ವೈಷ್ಣವ ಜನ್ಮ ಬಂದಿರುವಾಗ ನಿನ್ನ ಸ್ಮರಣೆ ಸರಿಯಾಗಿ ನಿರಂತರವಾಗಿರಲಪ್ಪ, ಗೋವಿಂದ ಅನ್ನೋ ಶಬ್ದ ಹಾಕಿದ್ದಾರೆ. ಬಹಳ ಅರ್ಥ ಇದೆ. ಇಂದು ಏನಗೂ ಗೋವಿಂದ, ನಿನ್ನ ಪಾದಾರವಿಂದವ ತೋರೋ ಮುಕುಂದನೇ. ಪಾದಾರವಿಂದವ ತೋರೋ, ವಿನಯದಿಂದ ಬೇಡಿದ್ದಾರೆ. ವಿನಯ. ದಾಸರ ಹಾಡು ಹೇಳುವಾಗ, ದೇವರನ್ನು ಕೊಂಡಾಡುವಾಗ, ದೇವರ ಬಗ್ಗೆ ವಿಷಯ ತಿಳಿದುಕೊಳ್ಳುವಾಗ ವಿನಯದಿಂದಲೇ ಹೋಲಿಕೆ ಸಾಧ್ಯ. ವಿನಯ ಇಲ್ಲದೇ ಅನುಗ್ರಹ ಆಗುವುದಿಲ್ಲ. ಹರಿಪಾದ ವಿನಮ್ರಧಿಯ ಸತತಂ. ನಿನ್ನ ಪಾದಾರವಿಂದವ ತೋರೋ ಮುಕುಂದನೇ. ಯಾಕಂದರೆ ಮೋಕ್ಷ ಕೊಡ್ತಕ್ಕಂಥ ನೀನೆಯಪ್ಪ. ವಿಷ್ಣುರ್ಹಿ ಮೋಕ್ಷದಾತ. ನಿನ್ನೆ ಬಿಟ್ಟರೆ ಬೇರೆ ಯಾರು ಮೋಕ್ಷ ಕೊಡುವರಿಲ್ಲ. ಬೇರೆಲ್ಲರೂ ಕೂಡ ನಿನ್ನ ಅನುಗ್ರಹ ಬಲದಿಂದ ಲಕ್ಷ್ಮೀದೇವಿ ವಾಯುದೇವರು ಕೊಡಬಲ್ಲರು. ಆದರೆ ಪ್ರಧಾನ ಒಂದು ಮೋಕ್ಷ ಪದಾತೃತ್ವ ಶಕ್ತಿ ನಿನಗೇ ಇದೆಯಪ್ಪ. ಮುಕುಂದನೇ. ಇಂದು ಎನಗೆ ಗೋವಿಂದ ಮುಕುಂದನೇ ಅಂತಂದರೆ ಸದ್ಯದ ಮೋಕ್ಷ ಇರಲಿರಲಿ, ಸದ್ಯದ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕಲ್ಲ. ಆ ಬಿಡುಗಡೆ ಮೋಕ್ಷ ಅಂದರೆ ಬಿಡುಗಡೆ. ಸದ್ಯಕ್ಕೆ ನಮಗೆ ಸಂಬಂಧಪಟ್ಟಂತೆ ಇವತ್ತಿನ ಸಮಸ್ಯೆಗಳಿಂದ ಬಿಡುಗಡೆ ಹೊಂದತಕ್ಕಂಥದ್ದು. ಇವತ್ತಿನ ಈ ಪ್ರಕ್ಷುಬ್ಧ ವಾತಾವರಣ, ಇಲ್ಲ ಜಟಿಲವಾದ ಈ ಜಂಜಾಟದಿಂದ ಕೂಡಿರ್ತಕ್ಕಂಥ ಸಂಸಾರದ ವರ್ತನೆ ಏನಿದೆ, ಮೊದಲು ಅಲ್ಲಿಂದ ಬಿಡುಗಡೆ ಹೊಂದಿದ್ರೆ ತಾನೇ ನಾವು ವೇದಾಂತ ವಲಯದಲ್ಲಿ ಸಾಗಲಿಕ್ಕೆ ಸಾಧ್ಯ. ಹೀಗೆ ಮುಕುಂದನೇ, ಆ ಮೋಕ್ಷ ನೀನೇ, ಮೋಕ್ಷ ಪ್ರದಾತು ನೀ ಕೊಡ್ತಕ್ಕಂಥ ನೀನೇ ಆಗಿದ್ದೀಪ್ಪ ಅಂಥೇಳಿ ಆ ಹಾಡು ತುಂಬ ಸುಂದರವಾಗಿದೆ. ಅತ್ಯಂತ ವಿನಯದಿಂದ ಕೊಡತಕ್ಕಂಥ ಅದು ಅದೇಗಿದೆ ಅಂತಂದರೆ ಮುಂದೆ ಬರತಕ್ಕಂತಹ ದಾಸ ಪರಂಪರೆಗೆ ಅದು ಪ್ರಾರಂಭ ಮಾಡಲಿ ಅಂಥೇಳಿ ಇಂದು ಎನಗೆ ಗೋವಿಂದ ಎಂಬತಕ್ಕಂಥ ಪದ್ಯದ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರಂಭ ಮಾಡಿದಂತಿತ್ತಂತೆ. ಮುಂದೆ ಸುಳಾದಿ ಮಾಡತಕ್ಕಂಥವರಿಗೆ ಇದು ನಾಂದಿ ಪ್ರಾರಂಭ. ಒಂದು ಸುಳಾದಿಯ ತುಪ್ಪದ ದೀಪವನ್ನು ಹಚ್ಚಿಟ್ರಂತೆ, ಜ್ಞಾನದ ದೀಪವನ್ನು. ಒಂದು ಇಂದು ಎನಗೆ ಗೋವಿಂದ ಅಂತ ಒಂದು ಪ್ರಾರಂಭ ಮಾಡಿ ಒಂದು ಆ ಪದ್ಯದ ಒಂದು ನಂದನ ದೀಪವನ್ನು ಬೆಳಗಿದರಂತೆ. ಮುಂದೆ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದಾಗಿತ್ತಂಥದ್ದು. ಅಷ್ಟು ಸುಂದರವಾಗಿದೆ. ಒಂದು ಹಾಡನ್ನು ಮಾಡಿ ಮುಂದಿನ ದಾಸ ಪರಂಪರೆಗೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಂತೆ ಒಂದು ಹಾಡು, ಒಂದು ಸುಳಾದಿಯನ್ನು ಮಾಡಿದ್ದಾರೆ. ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಆ ಅತ್ಯಂತ ವಿನಯ ಭಕ್ತಿಯನ್ನು ಅವರು ನಾವು ಹೇಗೆ ದೇವರನ್ನು ಬೇಡಬೇಕು, ಹೀಗೆ ಪ್ರಾರ್ಥನೆ ಇರಬೇಕು ಅಂತ ಒಂದೇ ಒಂದು ಪದ್ಯ ಆದರೂ ಕೂಡ ಅದರಲ್ಲಿರತಕ್ಕಂಥ ಒಂದು ಭಕ್ತಿ, ವಿನಯ ಭಾವ ಏನಿದೆ, ದೇವರ ಬಳಿಗೆ ಸಾಗುವ ಒಂದು ಪ್ರಕ್ರಿಯೆ ಅತ್ಯಂತ ಅದ್ಭುತವಾಗಿ ಹೊರಬಿರತಕ್ಕಂಥ ಕೃತಿ. ಮುಂದೆ ಸುಳಾದಿ ಕೂಡ ಇದೆ. ಹೀಗೆ ಅನೇಕ ಮಹಿಮೆಗಳು ಅವರು ರಾಯರದಿದೆ. ಇವತ್ತು ವಿಶೇಷವಾಗಿ ಅಂತಹ ಆರಾಧನೆ ಏನು ಒಂದು 1621 ಅವರು ಆ ವೇದಾಂತ ಸಾಮ್ರಾಜ್ಯದಲ್ಲಿ ಸರ್ವಜ್ಞ ಪೀಠದಲ್ಲಿ ಏನು ಪರಂಪರಾಗತ ಒಂದು ಪೀಠದಲ್ಲಿ ಬಂದಿರತಕ್ಕಂಥ ಸಮಯ ಅಂತಂದರೆ 1621ರಿಂದ 1671, 40 ವರ್ಷಗಳ ಕಾಲ. ಇವತ್ತು 349 ದಿವಸದ ಆರಾಧನೆ ನಾವು ಮಾಡ್ತಿದ್ದೇವೆ. 40 ವರ್ಷಗಳ ಕಾಲ ಇದ್ದು ಎಲ್ಲ ವೇದಾಂತ ಸಾಮ್ರಾಜ್ಯವನ್ನು ಹಾಗೂ ತತ್ವ ಸಿದ್ಧಾಂತವನ್ನು, ವೇದಾಂತದ ತತ್ವ ಸಿದ್ಧಾಂತ, ದ್ವೈತ ಸಿದ್ಧಾಂತ ತತ್ವವನ್ನು ತಿಳಿಸುವ ಜೊತೆಗೆ ಮಧುಪಕಾರವನ್ನು ಮಾಡಿದ್ದಾರೆ. ಹೆಚ್ಚು ವಿಶೇಷವಾಗಿ ಎಲ್ಲರಿಗೂ ಕೂಡ ಯಾರ್ಯಾರು ಜನ ಬರ್ತಾರೆ, ಒಂದು ಜಾತಿ ಮತ ಪಂಥ ಇಲ್ಲಿದ್ದೇನೆ, ಎಲ್ಲರೂ ಅನುಗ್ರಹ ಮಾಡುತ್ತಿದ್ದಾರೆ. ಸಹಬಾಳ್ವೆ, ಸಹಿಷ್ಣುತೆ, ಸಧರ್ಮ, ಈ ಚಿಂತನೆ ಬಹಳ ಬೇಕಾಗಿರತಕ್ಕಂಥದ್ದು. ಅದೆಲ್ಲವನ್ನು ನೀವು ಬನ್ನಿ ಯಾರೂ ಕೂಡ ಭೇದ ಭಾವ ಮಾಡದೆ ಎಲ್ಲರಿಗೂ ಅನುಗ್ರಹ ಮಾಡತಕ್ಕಂಥವರು. ಇನ್ನು ಜ್ಞಾನಿಗಳಿಗೆ ಕಲ್ಪವೃಕ್ಷ, ಸರ್ವಜ್ಞ ಕಲ್ಪವೃಕ್ಷ, ಶ್ರೀಮದ್ ಆನಂದ ತೀರ್ಥರ ಸರ್ವಮೂಲ ಗ್ರಂಥಗಳ ತೋಟದಲ್ಲಿ ಅರಳಿದ ಒಂದು ಕಲ್ಪವೃಕ್ಷ, ಶಾಸ್ತ್ರಗಳ ತೋಟದಲ್ಲಿ ಅರಳಿದ ಕಲ್ಪವೃಕ್ಷ ಅಂದರೆ ವೇದಾಂತ ವಲಯದಲ್ಲಿ ಸಾಕತಕ್ಕಂಥ ಆಧ್ಯಾತ್ಮ ಜಿಜ್ಞಾಸುಗಳಿಗೆ, ಸಾಧಕರಿಗೆ, ಮತಿಗಳಿಗೆ ಏನಪ್ಪ ಅರ್ಥ ಹೊಳಿತಾನೆ ಇಲ್ಲ ಅಂತ ತಟಸ್ಥವಾಗಿ ಕೈ ಚಾಚಿ ಕುಳಿತಕ್ಕಂಥ ಪ್ರಸಂಗ ಬಂದಾವಾಗ ನೋಡಪ್ಪ ಇದರ ಅರ್ಥ ಹೀಗಿದೆ ಅಂತ ದೀಪವನ್ನು ಹಚ್ಚಿ ತೋರಿಸಿ ಅವನನ್ನು ಕೈ ಹಿಡಿದು ಕರೆದುಕೊಂಡು ಹೋಗ್ತಕ್ಕಂಥ ಯತಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು.
ಹೀಗೆ ಕಲ್ಪವೃಕ್ಷ ಕಾಮಧೇನು ಕೇಳಿದ್ದೆಲ್ಲ ಫಲಗಳನ್ನು ಕೊಡ್ತಾರೆ, ಅನುಗ್ರಹ ಮಾಡುತ್ತಿದ್ದಾರೆ. ಅದೆಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರಗಳೇ. ಅಂತಹ ರಾಯರ ಒಂದು ವಿಶೇಷವಾದ ಒಂದು ಅನುಗ್ರಹ ನಮ್ಮ ಮೇಲೆ ಕೂಡ ಇರಬೇಕು. ಇಂಥ ರಾಘವೇಂದ್ರ ತೀರ್ಥರು ಆ ಕಾಲಘಟ್ಟದಲ್ಲಿ ಮುಂದೆ ಬಂದಂಥದ್ದು ಇದ್ದಿದ್ದೆ. ಬಟ್ ಏನು ಒಂದು 16 ಮತ್ತು 17ನೇ ಶತಮಾನದ ನಡುವೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಒಂದು ಅತ್ಯುತ್ತಮವಾದ ಕಾರ್ಯವನ್ನು ಮಾಡತಕ್ಕಂಥವರು ರಾಯರು. ಅಂದರೆ ಮಹದೋಪಕಾರ. ವೇದವ್ಯಾಸರು ಏನು ವ್ಯಾಸೇನ ವ್ಯಕ್ತಿ ಬೀಜ, ವ್ಯಾಸರಾಜರು ಒಂದು ಬ್ರಹ್ಮಸೂತ್ರ ಗ್ರಂಥ ಮೊದಲಾಗಿರ್ತಕ್ಕಂತಹ ಒಂದು ದ್ವೈತ ಸಿದ್ಧಾಂತ ಆ ಒಂದು ಬೀಜವನ್ನು ಬಿತ್ತಿದರು. ವ್ಯಾಸೇನ ವ್ಯಕ್ತಿ ಬೀಜ, ವೇದವ್ಯಾಸರು ಬೀಜವನ್ನು ಬಿತ್ತಿದರು. ಮುಂದೆ ಆನಂದ ತೀರ್ಥರಿಂದ ಅದು ಅಂಕುರಿಸಿತು. ಆನಂದ ತೀರ್ಥರ ಅಂಕುರಿಸಿತು. ವ್ಯಾಸೇನ ವ್ಯಕ್ತಿ ಬೀಜ, ಆ ಶ್ರುತಿ ತತ್ವಗಳು ಉಪನಿಷತ್ತುಗಳು ಮೊದಲಾದವುಗಳ ಅದನ್ನು ಜನರಿಗೆ ತಿಳಿಸುವ ಏನು ಈ ತತ್ವಗಳೇನಿದೆ ಅದರ ಬೀಜವನ್ನು ಮೊಟ್ಟ ಮೊದಲು ಪುರಾಣ ಎಲ್ಲ ಸಾರ ಹೊರ ಹೋಗಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಬೀಜವನ್ನು ಬಿತ್ತಿದವರು ಮೊಟ್ಟ ಮೊದಲಿಗೆ ವೇದವ್ಯಾಸರು. ಅದು ಅದು ಅಂಕುರಿಸಿ ಇದ್ದು ಶ್ರೀಮದ್ ಆಚಾರ್ಯರಿಂದ ಅದು ಅಂಕುರಿಸಿತು. ಬೀಜ ಅಂಕುರಿಸಿತು. ವ್ಯಾಸೇನ ವ್ಯಕ್ತಿ ಬೀಜ ಶ್ರುತಿಬೀಜು ಭಗವತ್ ಪಾದಲಬ್ಧಾಂಕುರ ಶ್ರೀಹಿ. ಮುಂದೆ ಆ ಮರ ಬೆಳೆಲಿಕ್ಕೆ ಪ್ರಾರಂಭ ಆಯಿತು. ಜಯತೀರ್ಥರಿಂದ ಶಾಖೋಪಶಾಖೆಗಳಿಗಾಯಿತು. ಈ ಮಧ್ವ ಸಿದ್ಧಾಂತದ ವೃಕ್ಷದ ಬೀಜ ಬಿತ್ತಿದವರು ವ್ಯಾಸರಾಜರು. ಚಿಗುರು ಒಡೆದಿದ್ದು ಶ್ರೀಮದ್ ಆಚಾರ್ಯರಿಂದ ಕವಲು ಶಾಖೋಪಶಾಖೆಗಳಾಗಿ ವಿಸ್ತಾರವಾಗಿ ಬೆಳೆದಿರತಕ್ಕಂಥದ್ದು ಜಯತೀರ್ಥರಿಂದ. ಆ ಶಾಖೋಪಶಾಖೆಗಳಲ್ಲಿ ಉದಿತ ಕಿಸಲಯ, ಆ ಏನು ಅನೇಕ ಒಳಗಿನ ವಿಷಯವನ್ನು ತಿಳಿಸ್ತಕ್ಕಂಥ ಕಿಸಲಯ ಅಂತಂದರೆ ಆ ಎಲೆಗಳು, ಚಿಗುರೆಲೆಗಳು ಅರಳಿದ್ದು. ಮಧ್ವ ಸಿದ್ಧಾಂತ ವೃಕ್ಷದಲ್ಲಿ ಚಿಗುರೆಲೆಗಳು ಬಂದಿದ್ದು ವಿಜೇಂದ್ರರಿಂದ. ವ್ಯಾಸೇನ ವ್ಯಕ್ತಿ ಬೀಜ. ಆಮೇಲೆ ಮಧ್ವ ಫಲಿತಃ ಮೌನೀಸು ವ್ಯಾಸರಾಜಾತ್ ಉದಿತ ಕಿಸಲಯ ಪುಷ್ಪತೋಯಂ ಜಯೇಂದ್ರಾತ್. ಆ ವ್ಯಾಸರಾಜರಿಂದ ಚಿಗುರೆಲೆಗಳು ಬಂತು. ಮತ್ತು ವಿಜೇಂದ್ರರಿಂದ ಆ ಮಧ್ವ ಸಿದ್ಧಾಂತದ ವೃಕ್ಷದಲ್ಲಿ ಹೂಗಳಾಯಿತು. ಅಂದರೆ ಆ ಮಟ್ಟದ ಸಾಧನೆ ಗ್ರಂಥಗಳ ಬರೆದರು ಅಂತ ಅರ್ಥ. ಮಧ್ವ ಸಿದ್ಧಾಂತ ವೃಕ್ಷ ಹೇಗೆ ಬೆಳೀತಾ ಬಂತು, ಒಂದೊಂದು ಒಬ್ಬರಿಂದ ಒಂದೊಂದು ಸುಂದರವಾಗ್ತಾ ಬಂತು. ಪುಷ್ಪತೋಯಂ ಜಯೇಂದ್ರ, ವಿಜೇಂದ್ರರಿಂದ ಆ ಗಿಡಗಳಲ್ಲಿ ಮಧ್ವ ಸಿದ್ಧಾಂತ ಗಿಡಗಳಲ್ಲಿ ಹೂಗಳೆಲ್ಲ ಬಂತು. ಆದರೆ ಹಣ್ಣು ಏನಿದೆ ಮೌನೀಷು ವ್ಯಾಸರಾಜಾತ್ ಉದಿತ ಕಿಸಲಯ ಪುಷ್ಪತೋಯಂ ಜಯೇಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತೆ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಆ ಮಧ್ವ ಸಿದ್ಧಾಂತ ಶಾಖೆ ಮತ್ತು ಈ ವೃಕ್ಷ ಏನಿದೆ ಇವತ್ತು ರಾಯರಿಂದ ಹಣ್ಣು ಆಗಿದೆ. ಅಂದರೆ ಎಲ್ಲರಿಗೂ ಆ ಶಾಸ್ತ್ರಗಳನ್ನು ಓದಲಿಕ್ಕೆ ಅನುಕೂಲವಾಗತಕ್ಕಂಥ ಹಣ್ಣು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ಕೊಟ್ಟರೆ ತಾನೇ ನಮಗೆ ತಿನ್ನಲಿಕ್ಕೆ ಸಾಧ್ಯ. ಹಾಗೆ ಹಣ್ಣನ್ನು ಕೊಟ್ಟವರು ಬೀಜವನ್ನು ಬಿತ್ತಿದವರು ವ್ಯಾಸರಾಜರು. ಕೊನೆಗೆ ಅದರಲ್ಲಿ ಎಲ್ಲವೂ ಕೂಡ ಬೆಳೆದು ಸುಂದರವಾಗಿ ಬಂದು ಅದು ಹಣ್ಣು ಬಿಡುವಂತೆ ಆ ಜ್ಞಾನಾಮೃತ ತುಂಬಿದ ಹಣ್ಣನ್ನು ಕೊಟ್ಟಂಥವರು ರಾಯರು. ಇಂತಹ ಮಧ್ವ ಸಿದ್ಧಾಂತ ಇವತ್ತು ಇದಾಗಿದೆ. ಇಂತಹ ಒಂದು ಇವತ್ತಿನ ಪ್ರಸಂಗದಲ್ಲಿ ಇಷ್ಟು ಜನ ಏನು ಸಾಧನೆ ಮಾಡ್ತಾ ಇದ್ದಾರೆ ಅದೆಲ್ಲರಿಗೂ ಕೂಡ ಅನುಗ್ರಹ ಅಂತಂದರೆ ರಾಯರು. ಹೀಗೆ ಎಲ್ಲರಿಗೂ ಒಂದು ಸೇತುವೆ, ಒಂದು ಮಾಧ್ವ ಹಿಸ್ಟಾರಿಕಲ್ ಬ್ರಿಡ್ಜ್ ಅಂತೀವಲ್ಲ, ಅಂತಹ ಒಂದು ದೊಡ್ಡ ಸೇತುವೆ ಅಂತಂದರೆ ಮಹಾನ್ ಸೇತು ಅಂತಂದರೆ ರಾಯರು ಅನೇಕ ರೀತಿಯಲ್ಲಿ ಉಪಕಾರ ಮಾಡಿದ್ದಾರೆ. ಅವನ ಅನುಗ್ರಹ ನಿರಂತರವಾಗಿರಲಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಇವತ್ತು ಮಧ್ಯಾರಾಧನೆಯ ದಿವಸವೇ ಈ ರಾಮ ಜನ್ಮಭೂಮಿ ಏನು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗತಕ್ಕಂಥ ಶಿಲಾನ್ಯಾಸ ಆಗಿದ್ದು ಐತಿಹಾಸಿಕ ವಿಷಯ. ಅದು ನಮ್ಮ ವೈಷ್ಣವರಿಗೆ ಹೆಮ್ಮೆ ಪಡ್ತಕ್ಕಂಥದ್ದು. ಇಡೀ ಇವತ್ತು ಭಾರತಾದ್ಯಂತ ಜಾತಿ ಮತ ಒಂದು ಭೇದವಿಲ್ಲದೆ ಎಲ್ಲರೂ ರಾಯರ ಒಂದು ಸ್ತೋತ್ರವನ್ನು ಮಾಡ್ತಾರೆ, ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲರಿಗೂ ಬೇಕಾಗಿರುವವನು ಶ್ರೀರಾಮ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಗುರುಗಳು ಅಂದರೆ ರಾಯರು. ಆ ರಾಯರ ಆರಾಧನೆ ದಿವಸವೇ ಇವತ್ತು ಶಿಲಾನ್ಯಾಸ ಆಗಿದೆ. ಅದು ಅತ್ಯಂತ ಎಂದೂ ಮರೆಯದ ಐತಿಹಾಸಿಕ ಘಟನೆ. ರಾಯರ ಆರಾಧನೆ ದಿವಸವೇ ಶಿಲಾನ್ಯಾಸ ಆಗಿದ್ದು ಅಂತ ನಮ್ಮ ಹೆಮ್ಮೆ, ನಮ್ಮ ಪರಂಪರೆ ಅಂತ ನಮ್ಮ ಭಾಗ್ಯ. ಅಹೋಭಾಗ್ಯಂ ಮಧು ಮಾರ್ಗಾನುವರ್ತಿನ. ಆ ರಾಯರ ಇವತ್ತು ಆರಾಧನೆ ದಿವಸವೇ ಇವತ್ತು ಮಧ್ಯಾರಾಧನೆ ತತ್ರಾಪಿ ಶಿಲಾನ್ಯಾಸ ಆಗಿದ್ದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ರಾಯರ ಕರುಣೆ ಮತ್ತಷ್ಟು ನಿಮಗೆಲ್ಲರಿಗೂ ಕೂಡ ಇರಲಿ ಅಂತ ಅವರ ಅನುಗ್ರಹದಿಂದ ಸ್ವಲ್ಪ ಹೇಳಿದ್ದೇನೆ. ಅದು ರಾಯ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ಅಂದರೆ ಏನು ವೈಷ್ಣವ ಪರಂಪರೆ ರಾಯರ ನಂತರ ಬರತಕ್ಕಂತಹ ಯತಿಗಳೇನಿದ್ದಾರೆ ಅವರ ಬಗ್ಗೆ ಹಾಗೂ ಸ್ವಲ್ಪ ಆ ಕಾಲದ ಸಂಬಂಧಪಟ್ಟ ವಿಷಯಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಸುವ ಪ್ರಯತ್ನವನ್ನು ಮತ್ತೆ ಮಾಡುವ. ನಮಸ್ಕಾರ.